ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆ ಇಟ್ಟು ನಮ್ಮನ್ನು ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಆದರೆ ನಿಮ್ಮ ಚಿತ್ತಕ್ಕಿರಿದು ಇದುವರೆಗೆ ಏನಾದರೂ ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಪ್ಪ ತಂದೆ. ತಂದೆ ಆದರೆ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಬೇಡ್ಕೊಂತಾನೆ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ, ನಾವು ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಾವು ಸಹ ತಂದೆ ನಮ್ಮ ಜೀವನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಓಟ ಓಡಿ ನಾವು ಮುಗಿಸುವ ಹಾಗೆ ತಂದೆ ನಮ್ಗೆ ಕೃಪೆ ಕೊಟ್ಟು ನಡೆಸ ತಂದೆ. ತಂದೆ, ಆದ ಬೇರೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಳ್ಳು ತಂದೆ. ತಂದೆ, ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೀನಿ, ನಮ್ಮ ಜೀವನ ಪರಲೋಕ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಪರಿಶುದ್ಧ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಸೊ ಈ ಸಮಯದಲ್ಲಿ ಕೂಡ ದೇವರ ಮಹಾಕೃಪೆಯಿಂದ ನಾವು ನಿರಂತರವಾಗಿ ಸತ್ಯವೇದ ವಾಕ್ಯಗಳನ್ನ ಕೇಳ್ತಾ ಇದ್ವಿ. ದೇವರ ದಾರಿಯಲ್ಲಿ ನಡೆಯೋದಕ್ಕೆ, ಆತನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಹಲವಾರು ಅವಕಾಶಗಳು ಇವತ್ತು ದೇವರ ಮಕ್ಕಳಿಗೆ ಸಿಗ್ತಾ ಇರೋದು ಒಂದು ದೊಡ್ಡ ಆಶೀರ್ವಾದದಾಯಕವಾದಂತ ವಿಷಯ. ಹೌದ್ರಿ, ಹೌದು ಅಲ್ವಾ? ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ ಪ್ರಪಂಚವನ್ನ ಗಮನದಲ್ಲಿ ಇಟ್ಟು ನೋಡಿದಾಗ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾದಂತ ಎಲ್ಲ ಒಂದು ಸುಖಭೋಗವಾಗಿ ಜೀವಿಸುವಂತ ಅವಕಾಶ ಇದ್ರೂ ಕೂಡ ದೇವರ ವಾಕ್ಯ ಅನ್ನುವಂತ ಒಂದು ಮಹೋನ್ನತವಾದಂತ ಒಂದು ಆಹಾರ ಅವ್ರಿಗಿಲ್ಲ. ದೇವ್ರ ಮಕ್ಕಳು ನಮ್ಗೆ ಎಷ್ಟು ಕೃಪೆ ಇದೆ ಅಂದ್ರೆ ಆ ವಾಕ್ಯದ ಮೂಲಕ ನಮ್ಗೆ ದೇವರು ಹಲವಾರು ರೀತಿಯಲ್ಲಿ ಎಲ್ಲಿ ಹೇಗೆ ನಡೆಸ್ಬೇಕಂಬಿಟ್ಟು ಏನ್ ಮಾಡ್ತಾ ಇದಾರೆ, ನಡ್ಸಕ್ಕೆ ನಮ್ಗೆ ಪ್ರಯೋಜನವಾದಂತ ಆಹಾರವನ್ನು ಕೊಡ್ತಾ ಇದ್ದಾರೆ. ಈ ವೀಕ್ ವಾರ ಪೂರ್ತಿ ಕ್ಲಾಸಸ್ ಇದೆಯಲ್ಲ ನಮ್ಗೆ. ಹೌದ್ರಿ ಬ್ರದರ್. ಸೋಮವಾರ ಇವತ್ತು ನಮ್ಗೆ ರೋಮನ್ ಸ್ಟಡಿ, ಮಂಗಳವಾರ ಲೈಫ್ ಆಫ್ ಕ್ರೈಸ್ಟ್ ಇದೆ, ಕ್ರಿಸ್ತನ ಜೀವಿತ 2ನೇ ಭಾಗ ಹೋಗ್ತಿದೆ. ಆಮೇಲೆ ಬುಧವಾರ ದೇವದರ್ಶನ ಗುಡಾರ ಹೋಗ್ತಿದೆ. ಗುರುವಾರ ವಾಲ್ಯೂಮ್ ಸ್ಟಡಿ ಇದೆ ಬ್ರದರ್. ವಾಲ್ಯೂಮ್ ಸ್ಟಡೀಸ್ ಇದೆಯಾ? ಓಕೆ. ಶುಕ್ರವಾರ ನಿಮ್ಮದೈತಲ್ರಿ ದೇವರ ರಾಜ್ಯ, ಅದು ಬಂದಿತ್ತು. ಓಕೆ ಓಕೆ, ದೇವರ ರಾಜ್ಯ ಆಯ್ತು. ಆಮೇಲೆ ಶನಿವಾರ ಓಹೋ, ಹಂಗಾದ್ರೆ ವಾರ ಪೂರ್ತಿ ಇದೆ. ಗ್ರೇಟ್ ಗ್ರೇಟ್. ದೇವ್ರ ನಮ್ಗ ಅದು ಬ್ಲೆಸ್ಸಿಂಗ್ ನಿಮ್ಗೆ. ನಿಮ್ಮಂತ ದಾಸರ ಮುಖಾಂತರ ದೇವ್ರು ನಮ್ಗ ಒಳ್ಳೆ ಒಳ್ಳೆ ಗಟ್ಟಿ ಆಹಾರ ಕೊಡ್ತಿದ್ದಾರೆ. ಬೇರೆ 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 ಒಂದೇ ತರ ಬೇರೆ ಬೇರೆ ಕೊಡ್ತಿದ್ದಾರೆ. ನಮ್ಗೆಲ್ಲ ಸಿಗ್ತಾ ಇದೆ. ಹೇಗ ಅನ್ಸುತ್ತೆ ನಿಮ್ಗೆ ಸತ್ಯವನ್ನ ಕೇಳಿದಾಗ? ಈ ರೀತಿಯಾದಂತ ಒಂದು ಸತ್ಯವನ್ನ ಕೇಳುವಂತ ಅವಕಾಶ ತುಂಬಾ ದಿನ ಇರುತ್ತೆ ಅನ್ಸುತ್ತಾ? ಖಂಡಿತ ಬ್ರದರ್. ಒಂದೊಂದು ಅದರಲ್ಲಿ ನಮ್ಗ ಅರ್ಥ ಆದಾಗ ಅದು ನಮ್ಗ ಎಷ್ಟು ಇದಾಕತ್ತೆ ಅನ್ನೋದು ಅದು ದೇವ್ರಿಗೆ ಗೊತ್ತು, ನಮ್ಮ ಹೃದಯಕ್ಕೆ ಗೊತ್ತಾಗುತ್ತೆ. ಹೌದೌದು, ಕರೆಕ್ಟ್. ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಅವಕಾಶ ಈಗ ತುಂಬಾ ದಿನ ಇರುತ್ತೆ ಅನ್ಸುತ್ತಾ ನಿಮ್ಗೆ? ಅದು ದೇವ್ರ ಚಿತ್ತ ರೀ ಬ್ರದರ್. ಅದು ಸಿಗೋದು ಬಹಳ ಮಂದಿಗೆ ಕಷ್ಟ ರೀ ಇದು. ಓಕೆ, ಹೌದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾಗಿ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಅವಕಾಶ ತುಂಬಾ ದಿನ ನಮ್ಗಿರಲ್ಲ. ಕೆಲವೊಂದು ಸಮಯಗಳು ಮಾತ್ರ ದೇವರು ಅದನ್ನ ಕೊಟ್ಟಿದ್ರೆ, ಅದಾದ ನಂತರ ನಮ್ಗೆ ಅದರ ಕೊರತೆಗಳು ಕೂಡ ಇರ್ಬೋದು. ಆದ್ರೆ ದೇವ್ರ ಮಕ್ಳು ಇಲ್ಲಿ ಕಲಿಬೇಕಾಗಿರೋ ಪಾಠ ಏನಪ್ಪ ಅಂದ್ರೆ, ಸಮಯ ಅಂದ್ರೆ ದೇವ್ರು ಕೊಟ್ಟಾಗ ಅದನ್ನ ಉಪಯೋಗ ಮಾಡ್ಕೊಂಡ್ಬಿಡೋಣ, ಅದನ್ನ ಮೈಂಡ್ ಇಟ್ಕೊಂಡ್ಬಿಡೋಣ, ಅದಕ್ಕೆ ತಕ್ಕ ಹಾಗೆ ನಾವು ಬೆಳೆಯಕ್ಕೆ ಪ್ರಯತ್ನ ಪಟ್ಬಿಡೋಣ. ಆಮೇಲೆ ಇಲ್ದೆ ಹೋದಂತ ಕಾಲ ಬಂದಾಗ, ಒಂದ್ ವೇಳೆ ಸತ್ಯಕ್ಕೆ ಬರಗಾಲ ಬರುವಂತ ಸನ್ನಿವೇಶ ಬಂದಾಗ ಕಷ್ಟ ಅನಿಸ್ಬೋದು. ಹೀಗೆ ಇರಲ್ಲ, ಸಮಯಗಳು ಕೂಡ ತುಂಬಾ ಮೋಸವಾಗ್ತಿದೆ. ಆದ್ರೆ ಯಾಕೆ ಈ ವಿಷಯಕ್ಕೆ ನಾನು ಇಲ್ಲಿ ಹೇಳಕ್ ಹೋಗ್ತಿದ್ರೆ ಅಂದ್ರೆ, ಈ ದೇವ್ರ ವಾಕ್ಯ ಇಷ್ಟೆಲ್ಲ ಕೊಡ್ತಿರ್ಬೇಕಾದ್ರೆ ಅದಕ್ಕೆ ನೆಗ್ಲಿಜೆನ್ಸಿ ಬೇಡ. ಅಂದ್ರೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೇಳಕ್ಕೆ ನಾವು ಪ್ರಯತ್ನ ಪಡೋಣ, ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ. ಏನೋ ಕೇಳ್ಬೇಕಂತ ನಾವು ಕೇಳೋದು ಅಷ್ಟೇ, ಇನ್ನೇನಿಲ್ಲ. ಓಕೆ, ನಾವು ಇವತ್ತು ನೋಡ್ಬೇಕಾಗಿರೋಂತ ಒಂದು ಭಾಗ, ರೋಮಪುರದವರಿಗೆ ಎಷ್ಟನೇ ಭಾಗ ನೋಡ್ಬೇಕಾಗಿದೆ? 29ನೇ ಒಂದು ಭಾಗ. ಯಾವ ಅಧ್ಯಾಯವನ್ನು ನೋಡ್ಬೇಕಾಗಿದೆ? 4ನೇ ಅಧ್ಯಾಯ.
ವಚನ 7. 7 7. ನಾವು 6ನೇದು ಮುಗಿಸಿ 7ನೇದು ಬಂದಿದ್ದೀವಿ. ಓಕೆ, ಸರಿ. ವಾಕ್ಯವನ್ನು ಕೂಡ ಓದೋಣ. ರೋಮಪುರದವರಿಗೆ 4ನೇ ಅಧ್ಯಾಯ 7ನೆಯ ವಾಕ್ಯ. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ವಾಕ್ಯವನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ವಾಕ್ಯವನ್ನ ಮೆಮೊರಿ ಮಾಡ್ಕೊಳ್ಳಿ, ಈ ವಾಕ್ಯವನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ಮುಖ್ಯವಾದಂತ ಒಂದು ಪಾಠ, ಒಂದು ವಾಕ್ಯ. ಏನಪ್ಪಾ ಇಲ್ಲಿ ಹೇಳ್ತಿರುವಂತ ವಿಷಯ ಅಂತ ನೋಡ್ಬೇಕಾದ್ರೆ, ದೇವರು ನಮ್ಮನ್ನ ನೀತಿವಂತರೆಂದು ಎನಿಸುವಂತ ವಿಷಯಕ್ಕೆ ಹಿಂದಿನ ಪಾಠಗಳನ್ನ ನಾವು ಸ್ಟಡಿ ಮಾಡ್ಕೊಂಡ್ ಬಂದ್ವಿ. ಅದರಲ್ಲಿ ಪುಣ್ಯ ಕ್ರಿಯೆಗಳಿಂದ ನೀತಿವಂತರಾಗಲ್ಲ ಅಂತ ದೇವ್ರು ಹೇಳ್ಬಿಟ್ರು. ಆದ್ರೆ ನಾವು ಹೇಗೆ ನೀತಿವಂತರಾಗ್ತೀವಿ? ನಂಬಿಕೆಯಿಂದ ನೀತಿವಂತರಾಗ್ತೀವಿ ಅಂತ ದೇವ್ರು ಹೇಳ್ತಿದ್ದಾರೆ. ನಂಬಿಕೆಯಿಂದ ನೀತಿವಂತರಾಗ್ತೀವಿ ಅಂತ ಬಂದಾಗ ಅಲ್ಲಿ ನಾವು ಪಾಪ ಮಾಡ್ತಾ ಇದ್ದೀವಿ, ಪಾಪಿಗಳಾದ ನಾವು ದೇವರನ್ನ ನಂಬಿದ್ದೀವಿ, ನಂಬಿದ ಮಾತ್ರಕ್ಕೆ ಹೇಗೆ ನೀತಿವಂತರು ಅಂತ ಎನಿಸಲ್ಪಡಲು ಸಾಧ್ಯ ಅಂತ ನೋಡಿದಾಗ, ನಮ್ಮ ಪಾಪವನ್ನ ದೇವರು ಲೆಕ್ಕಕ್ಕೆ ತಗೊಳ್ಬಾರ್ದು, ನಮ್ಮ ಪಾಪವನ್ನ ದೇವರು ಗಮನಿಸಬಾರ್ದು. ಕ್ರಿಸ್ತನಲ್ಲಿ ಸರಸೋರಿರೆ, ಪ್ರಪಂಚದಲ್ಲಿ ನಾವು ಎಷ್ಟೇ ದೊಡ್ಡವರಾಗಿದ್ರು, ಏನೇ ಗಳಿಸಿದ್ರು, ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿ ನಾವು ಸತ್ತಿದ್ದೆ ಆದ್ರೆ, ಇಲ್ಲವೇ ದೇವರ ದೃಷ್ಟಿಯಲ್ಲಿ ಯಾವಾಗಲೂ ಪಾಪಿಗಳಾಗಿದ್ದೇ ಆದ್ರೆ, ಜೀವನ ಇರೋವರೆಗಷ್ಟೇ ನಮ್ಮ ಲೈಫ್. ಅದಾದ ನಂತರ ನಮ್ಗೆ ಯಾವುದೇ ಬಿಡುಗಡೆ ಇಲ್ಲ. ಇದು ದೇವರ ನೀತಿ. ಯಾಕಂದ್ರೆ ಪಾಪದ ಸಂಬಳ ಮರಣ ಅನ್ನೋದು ನಮ್ಮ ಮೇಲೆ ಬಂದ್ಬಿಡ್ತು ಅಂದಾಗ, ಆ ಮರಣದಿಂದ ಬಿಡಿಸೋದಕ್ಕೆ ದೇವ್ರು ಯಾವುದೇ ಪ್ಲಾನ್ ಮಾಡಿಲ್ಲ ಅಂದಾಗ, ಮರಣದಿಂದ ನಾವ್ ಯಾರು ಎದ್ದು ಬರಲ್ಲ. ಕರೆಕ್ಟ್ ಅಲ್ವಾ? ಈಗ ಪ್ರಪಂಚದಲ್ಲಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಜನರಿಗೆ ಯಾವ ರೀತಿ ಒಂದು ಕೋಟ್ಸ್ ನ ಯೂಸ್ ಮಾಡ್ತಾರಂದ್ರೆ, ಕೆಲವೊಂದು ಪದಗಳನ್ನ ಯೂಸ್ ಮಾಡ್ತಾರಂದ್ರೆ, ನೋಡು, ಜೀವನ ತುಂಬಾ ತುಂಬಾ ಅಲ್ಪವಾದದ್ದು, ಇರೋ ತನಕ ಸುಖಭೋಗವಾಗಿ ಜೀವನ ಮಾಡು. ಲೈಫ್ ಇಸ್ ಶಾರ್ಟ್, ಲೀವ್ ಇಟ್ ಸ್ವೀಟ್. ಜೀವನ ತುಂಬಾ ಅಲ್ಪವಾದದ್ದು, ಅದನ್ನ ತುಂಬಾ ಚೆನ್ನಾಗಿ ಬದುಕಲಿ. ಸತ್ತ ಮೇಲೆ ಆಮೇಲೆ ಏನೂ ಇಲ್ಲ, ಅಷ್ಟೇ, ಮುಗೀತು. ಆದ್ರಿಂದ ಈ ಒಂದು ಲೈಫ್ ನ ಯಾವ ರೀತಿ ಎಂಜಾಯ್ ಮಾಡ್ತಿರೋ ಅಷ್ಟು ಮಟ್ಟಿಗೆ ಎಂಜಾಯ್ ಮಾಡಿ ಅನ್ನೋಂಥ ವಿಷಯಗಳೇ ಪ್ರಪಂಚದಾದ್ಯಂತ ತುಂಬಿಕೊಂಡಿದೆ ಜನರ ಮೈಂಡಲ್ಲಿ. ಹಾಗಾಗಿ ಈ ಮರಣದಿಂದ ಬಿಡುಗಡೆ ಆಗೋದಾಗ್ಲಿ, ಇದರಿಂದ ತಪ್ಪಿಸ್ಕೊಳ್ಳುವಂತ ಯಾವುದೇ ಸಿದ್ಧಾಂತ ವಿಷಯಗಳು, ಯಾವುದೇ ಧರ್ಮ ಕೂಡ ಸ್ಪಷ್ಟವಾಗಿ ಹೇಳಲ್ಲ. ಯಾವುದೇ ಧರ್ಮ ಬೇಕಾದ್ರೆ ಸ್ಟಡಿ ಮಾಡ್ರಿ, ಎಲ್ಲ ಗಲಿಬಿಲಿಗಳೇ, ಗೊಂದಲಗಳೇ. ಇನ್ನು ನಮ್ಮ ಸತ್ಯವೇದ ಕ್ರೈಸ್ತರ ವಿಷಯಕ್ಕೆ ಬಂದಾಗ ಇನ್ನೂ ಗೊಂದಲ, ಸ್ಪಷ್ಟತೆ ಇಲ್ಲ, ನಿಖರತೆ ಇಲ್ಲ. ಆದ್ರಿಂದ ಯಾವುದೇ ಜನರು ನಿಜವಾಗ್ಲೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರ ಅಂದ್ರೆ ಅದೆಲ್ಲ ಸುಳ್ಳು, ಬೇರೆ ಬಾಯಿ ಮಾತಲ್ಲೇ ಧರ್ಮಾಂಧರಾಗಿರ್ತಾರೆ. ಹೇಳುವಂತ ವಿಷಯವನ್ನ ಜನರಿಗೆ ಬೋಧಿಸ್ತಾರೆ, ಅವ್ರ ನಂಬಿಕೆ ಇಡಲ್ಲ, ಜನರು ಕೂಡ ಅದು ನಂಬಕ್ ಹೋಗಲ್ಲ. ಇನ್ನು ಕ್ರೈಸ್ತರ ಮಧ್ಯದಲ್ಲಿ ಬಂದಾಗ ಯಾವುದೋ ರೀತಿಯಾದಂತ ಒಂದು ತಿಳುವಳಿಕೆ ಇಲ್ಲದ ಮೂಢ ಭಯದಲ್ಲಿ ದೇವರ ಹತ್ರ ಬರ್ತಾ ಇರ್ತಾರೆ. ಆದ್ರೆ ದೇವರಲ್ಲಿ ನಾವು ಬರ್ಬೇಕಾದ್ರೆ ನಮ್ಮಲ್ಲಿ ನಮಗಿರುವಂತ ವಿಶೇಷತೆ ಏನಂತ ಗೊತ್ತಿಲ್ಲ. ಯಾವ ವಿಶೇಷತೆ? ನಮ್ಮನ್ನ ತಗೊಳ್ಳೋಣ, ನಾವ್ಯಾರು ದೇವರ ದೃಷ್ಟಿಯಲ್ಲಿ? ಸತ್ಯವೇದ ಪ್ರಕಾರ ನಾವ್ ಯಾರಂತ ನೋಡಿದಾಗ ದೇವರ ಒಂದು ವಾಗ್ದಾನಕ್ಕೆ ಅನ್ಯರು, ದೇವರ ಯೋಜನೆಗಳಿಗೆ ಅನ್ಯರು ನಾವು. ನಮ್ಮನ್ನ ದೇವರನ್ನ ನಾವು ಕಂಡುಕೊಳ್ಳಕ್ಕೆ ಸಾಧ್ಯತೆನೇ ಇರ್ಲಿಲ್ಲ.
ದೇವ್ರು ನಮ್ಮನ್ನ ಕರೆಯೋದಕ್ಕೆ ಯೋಗ್ಯತೆನೂ ಇರ್ಲಿಲ್ಲ. ಯಾವುದೇ ಒಂದು ಸ್ಥಿತಿಯಲ್ಲಿ ನೀವು ಗಮನದಲ್ಲಿ ಇಟ್ಟು ನೋಡಿದ್ರು ದೇವ್ರ ಪ್ಲಾನ್ ಅಲ್ಲಿ ಆ ಪ್ಲಾನೇ ಇರ್ಲಿಲ್ಲ. ಇಲ್ಲಿಯವರೆಗೂ ಇಸ್ರೇಲ್ ಜನರನ್ನ ದೇವ್ರು ಕರೆದು ಅವ್ರನ್ನ ಆಯ್ಕೆ ಮಾಡಿ ಇವರೇ ನನ್ನ ಸ್ವಕೀಯ ಜನರು ಅಂತ ದೇವ್ರು ಹೇಳಿ ಅವರ ಮೂಲಕ ಇಡೀ ಲೋಕವನ್ನ ಆಶೀರ್ವಾದ ಮಾಡ್ಬೇಕಂತ ದೇವರು ಭರವಸೆ ನಂಬಿಕೆಗಳನ್ನ ಕೊಟ್ಟಾಗ ನಮಗೂ ಅದಕ್ಕೂ ಇನ್ನ ಯುಗ ಅಂತ್ಯದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಜೀವನ ಮಾಡ್ತಿರುವಂತ ನಮಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ. ಆದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ವಾಕ್ಯ ಹೇಳುವಂತ ವಿಷಯವನ್ನ ಗಮನಿಸಿ ನೋಡ್ರಿ. ಯಾರ ಅಪರಾಧಗಳು ಪರಿಹಾರವಾಗಿದೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಈ ಧನ್ಯರ ಪಟ್ಟಿಯಲ್ಲಿ ನಾವು ಬಂದ್ಬಿಟ್ಟಿದೀವಿ. ಅದೇ ಆಶ್ಚರ್ಯ. ದೇವರ ಯೋಜನೆಗೂ ನಮಗೂ ಸಂಬಂಧವಿಲ್ಲದೆ ಇದ್ರು ಧನ್ಯರ ಪಟ್ಟಿಯಲ್ಲಿ ನಾವು ಬಂದಿದೀವಿ. ನೋಡ್ರಿ ದೇವರ ಪ್ಲಾನ್ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಕನೆಕ್ಟ್ ಮಾಡಿದಾರೆ ನಮ್ಮನ್ನ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರಿಯ ಸಹೋದರರೇ, ಈ ಧನ್ಯರು ಅನ್ನೋಂಥ ಪಟ್ಟಿ ಯಾವುದ್ರ ಮೇಲೆ ಆಧಾರವಾಗಿದೆ ಅಂದ್ರೆ, ಯಾರಿಗೆ ಈ ಧನ್ಯರು ಇಲ್ಲಿ ಮಾತಾಡುವಂತ ಈ ಧನ್ಯರು ಅಂತ ವಿಷಯ ಅಪ್ಲೈ ಆಗುತ್ತಂದ್ರೆ, ಅವ್ರು ಯಾವುದೇ ಪುಣ್ಯಕ್ರಿಯೆಗಳು ಮಾಡದೇ ಇದ್ರು, ಯಾವುದೇ ಒಳ್ಳೆತನ ಮಾಡದೇ ಇದ್ರು, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಈ ಪ್ರಪಂಚದಲ್ಲಿರುವಂತ ಒಳ್ಳೆ ವ್ಯಕ್ತಿಗಳಿಗೆ ಅನ್ವಯವಾಗಿಲ್ಲ. ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ತಿರೋರಿಗೆ, ಒಳ್ಳೆ ಒಳ್ಳೆ ಗುಣಗಳಲ್ಲಿ ಹೆಚ್ಚಾಗಿ ಅಭಿವೃದ್ಧಿ ಆದರೂ ಕೂಡ ಅನ್ವಯವಾಗಿ. ಹಾಗಂತ ಲೋಕದಲ್ಲಿ ಎಲ್ರು ಕೂಡ ಕೆಟ್ಟವರ ಇದ್ದಾರೇನು? ಒಳ್ಳೆಯವ್ರು ನೋಡಕ್ಕಾಗಲ್ವಾ? ಸತ್ಯವೇದ ವಿದ್ಯಾರ್ಥಿಗಳು ಬಿಟ್ಬಿಟ್ಟು ಕ್ರೈಸ್ತರನ್ನ ಬಿಟ್ಬಿಟ್ಟು ಒಳ್ಳೆಯವ್ರನ್ನ ನೋಡಕ್ಕೆ ಆಗಲ್ವಾ? ನೋಡಿಲ್ವಾ? ನೀವು ಯಾವತ್ತು ನೋಡಿಲ್ವಾ? ಒಂದು ಸ್ಥಳದಲ್ಲಿ ಹೋದಾಗ ಲಂಚ ತಗೊಳ್ದೇ ಇದ್ದವ್ರು ನೋಡಿಲ್ವಾ? ಅದಾರಿ ಒಂದು ಪ್ಲೇಸ್ ಅಲ್ಲಿ ಹೋದಾಗ ಹಾ ನೋಡಿರ್ಬೋದು ತುಂಬಾ ವ್ಯಕ್ತಿಗಳು ಹೌದ್ರಿ, ನೋಡಿ ಅಲ್ವಾ? ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ನೋಡಿಲ್ವಾ? ಅಲ್ಪ ಆದಾಯ ಬರ್ತಾ ಇದ್ರು ಬೇರೆಯವರ ಒಂದು ಹಣಕ್ಕೆ ಆಸೆ ಪಡೆದವರನ್ನು ನೋಡಿಲ್ವಾ? ಪ್ರಪಂಚದಲ್ಲಿ ಈ ತರ ತುಂಬಾ ಜನ ಇದ್ದಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಿಯತ್ತಾಗಿ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ನಂಬಿಕೆಗೆ ಯೋಗ್ಯರಾಗಿ ಬದುಕುವಂತವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಸ್ವ ನೀತಿಯನ್ನ ಆಧಾರವಾಗಿ ಇಟ್ಟುಕೊಂಡಿದ್ದಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಾನು ಒಳ್ಳೆಯವನಾಗಿರ್ತೀನಿ, ನಾನು ನೀತಿವಂತನಾಗಿರ್ತೀನಿ ಅಂತ ಏನು ಅವರು ನೀತಿಯ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರು, ಆ ನೀತಿನ ನಾನು ಪಾಲನೆ ಮಾಡ್ತೀನಿ ಅಂತ ಮಾಡ್ತೀನಿ. ಕಾರ್ಲ್ ಮಾರ್ಕ್ಸ್ ಕೇಳಿದಿರಾ? ಕಾರ್ಲ್ ಮಾರ್ಕ್ಸ್ ಹೆಸರು? ಕಾರ್ಲ್ ಮಾರ್ಕ್ಸ್ ಯಾರಂತ ಗೊತ್ತಿದ್ಯಾ? ಸ್ಟಡಿ ಮಾಡಿದ್ರ ಬುಕ್ಸ್ ಅಲ್ಲೆಲ್ಲ ಅಲ್ವಾ? ಕಮ್ಯುನಿಸಂಗೆ ತಂದೆ ಅಲ್ವಾ? ಒಬ್ಬ ಯಹೂದ್ಯರವರು ನೋಡ್ಬೇಕಾದ್ರೆ ಜ್ಯೂಸ್ ಅಲ್ವಾ? ಆ ವ್ಯಕ್ತಿಯನ್ನ ತಗೊಂಡ್ಬೇಕಾದ್ರೆ, ಆ ವ್ಯಕ್ತಿಯ ಜೀವನ ತಗೊಳ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೊನೆವರೆಗೂ ಆತನು ಯಾವುದೇ ಸುಖ ಭೋಗವನ್ನು ಅನುಭವಿಸಿಲ್ಲ. ಆದ್ರೆ ಆತನ ಸಿದ್ಧಾಂತ ಇತ್ತು ನೋಡಿ, ಸಿದ್ಧಾಂತದಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿದ್ದ ವ್ಯಕ್ತಿ. ಅನೇಕ ಕಷ್ಟಗಳು, ಅನೇಕ ಜನರು ಎದುರಿಸಿದ್ರು, ರಾಜ್ಯರು ಎದುರಿಸಿದ್ರು, ಅವ್ರನ್ನ ಗೌರ್ಮೆಂಟ್ಸ್ ಅಪೋಸಿಟ್ ಆಯ್ತು. ಆತನ ಬರೆದಂತ ಸಿದ್ಧಾಂತ ಇತ್ತಲ್ಲ, ಕಾರ್ಲ್ ಮಾರ್ಕ್ಸ್ ಒಂದು ಸಿದ್ಧಾಂತ ಎಷ್ಟರ ಮಟ್ಟಿಗೆ ಪ್ರಚಲಿತವಾಗಿತ್ತು ಅಂದ್ರೆ, ಜನ ಅದನ್ನ ಓದಿ ದೊಡ್ಡ ದೊಡ್ಡ ಅಧಿಕಾರಿಗಳು ಓದ್ತಾ ಇದ್ರು ಅದು ಅಲ್ವಾ? ರಷ್ಯಾದ ಒಂದು ಮಹಾಕಾಂತಿಗೆ ಕಾರಣ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಅದೇ ಒಂದು ಸಿದ್ಧಾಂತವಾಗಿತ್ತು ಅಲ್ವಾ? ಅವ್ರು ಬರೆದಂತ ಒಂದು ಪುಸ್ತಕ ಅದು ಎಷ್ಟು ಮಟ್ಟಿಗೆ ಒಂದು ಪ್ರಭಾವ ಬೀರ್ತು ಅಂದ್ರೆ, ದೊಡ್ಡ ಮಟ್ಟಿಗೆ ಏನಾಯ್ತು ಪ್ರಭಾವ ಬೀರ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಆದ್ರೆ ಆ ವ್ಯಕ್ತಿಯ ಜೀವನ ತಗೊಂಡು ನೋಡಿದಾಗ ಆ ವ್ಯಕ್ತಿ ತುಂಬಾ ನಿಯತ್ತಾಗಿ, ತುಂಬಾ ಪ್ರಾಮಾಣಿಕತೆಯಿಂದ ಜೀವನ ನಡೆಸಿದ್ದಾರೆ ಅಲ್ವಾ? ಕಮ್ಯುನಿಸಂ ಬಗ್ಗೆ ಇರುವಂತ ಮಾಹಿತಿನೆಲ್ಲ ಕೊಟ್ಟು ಅಷ್ಟು ಸಿಂಪ್ಲಿಸಿಟಿ ಬರೆದಿದ್ದಾರೆ. ಆದ್ರೆ ಅವರ ಮೈಂಡ್ ಅಲ್ಲಿ ಇದ್ದಂತ ವಿಷಯ ಏನಪ್ಪಾ ಅಂದ್ರೆ, ತನ್ನ ಸ್ವನೀತಿ ಇತ್ತು. ನಾನು ನೀತಿವಂತನಾಗಿದ್ದೀನಿ, ನಾನು ಒಳ್ಳೆಯವನಾಗಿದ್ದೀನಿ, ಒಳ್ಳೆಯವನಾಗಿ ಬದುಕ್ತೀನಿ, ಯಾರ ದುಡ್ಡಿಗೂ ಆಸೆ ಪಡಲ್ಲ, ಕಷ್ಟ ಇದ್ರು ಕೂಡ ಯಾರದನ್ನು ಮುಟ್ಟಲ್ಲ. ಆ ಒಂದು ಭಾವನೆಯಲ್ಲಿ ಬದುಕಿದಂತ ಒಂದು ವ್ಯಕ್ತಿಗಳು. ಈ ರೀತಿ ತುಂಬಾ ವ್ಯಕ್ತಿಗಳನ್ನ ನೋಡ್ಬೋದು. ಇವರಲ್ಲಿ ಯಾರಾದ್ರೂ ಈ ಧನ್ಯರಂತ ಪಟ್ಟಿಯಲ್ಲಿ ಬಂದಿದ್ದಾರಾ? ಇವರಿಗೆ ಯಾರಾದ್ರೂ ಈ ಧನ್ಯರಂತ ಪಟ್ಟಿ ಸಿಕ್ಕಿದ್ಯಾ? ಸಿಗ್ಲಿಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನೋಡ್ರಿ, ದೇವರು ಇಲ್ಲಿ ಒಂದು ವಿಷಯವನ್ನ ಇಡ್ತಾ ಇದ್ದಾರೆ. ಏನು ಆ ವಿಷಯ ಇಡ್ತಾ ಇದ್ದಾರೆ ಅಂದ್ರೆ, ಮನುಷ್ಯನು ತಾನು ತಪ್ಪು ಮಾಡಿಲ್ಲ ಅಂತ ನಾನು ಒಳ್ಳೆಯವನಾಗಿದ್ದೀನಿ ಅಂತ ತಿಳ್ಕೊಳಕ್ಕಿಂತ ಹೆಚ್ಚಾಗಿ ತಾನು ಮಾಡಿರುವಂತ ತಪ್ಪನ್ನ ಅರಿಕೆ ಮಾಡ್ತಾರೆ ನೋಡ್ರಿ, ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದಾರೆ. ಹೀಗಾಗಿ ಇವತ್ತಿನ ಒಂದು ಈ ವಾಕ್ಯದಲ್ಲಿ ಸ್ಟಡಿ ಮಾಡಿದಾಗ, ಯಾರ ಅಪರಾಧಗಳು ಪರಿಹಾರವಾಗಿದೆಯೋ
ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರೇ ಧನ್ಯರು ಅಂತ ಹೇಳಿದಾಗ, ಈ ಧನ್ಯರು ಅನ್ನೋಂತ ಒಂದು ಪದ ಇದೆಯಲ್ಲ, ಅದ್ರಲ್ಲಿ ಏನೆಲ್ಲ ಒಳಗೊಂಡಿದೆ ಗೊತ್ತಾ? ಏನೆಲ್ಲ ಒಳಗೊಂಡಿದೆ ಗೊತ್ತಾ? ನೋಡಿದಾಗ ಪದ ತುಂಬಾ ಸಿಂಪಲ್ ಆಗಿದೆ. ದೇವರ ಮಕ್ಕಳಾಗುವಂತ ಅವಕಾಶ, ಆತನ ಸಭೆ ಆಗುವಂತ ಅವಕಾಶ ಅಲ್ವಾ, ಇಡೀ ಲೋಕವನ್ನು ಆಳ್ವಿಕೆ ಮಾಡುವಂತ ಅವಕಾಶ, ಬರುವಂತ ಯುಗಗಳಲ್ಲಿ ದೇವರೊಂದಿಗೆ ದೇವರ ಯೋಜನೆ ಸಂಪೂರ್ಣವಾಗಿ ತಿಳ್ಕೊಳ್ಳುವಂತ ಅವಕಾಶ, ದೇವರ ಸತ್ಯವನ್ನು ತಿಳ್ಕೊಳ್ಳುವಂತ ಅವಕಾಶ, ಇದೆಲ್ಲ ಕೂಡ ಈ ಸ್ಟೇಜ್ ದಾಟಿದ ಮೇಲೆನೆ. ಯಾವ ಸ್ಟೇಜ್ ದಾಟಿದ ಮೇಲೆ? ಅಪರಾಧಗಳು ಪರಿಹಾರವಾಗಿರ್ಬೇಕು, ಪಾಪಗಳು ಕ್ಷಮಿಸಲ್ಪಟ್ಟಿರ್ಬೇಕು. ನೋಡ್ರಿ, ಧನ್ಯರು ಅಂದಾಗ ನಾವ್ ಅದನ್ನ ಏನಪ್ಪಾ ಅಂತ ಯೋಚನೆ ಮಾಡ್ಬೇಕು. ದೇವರ ದೃಷ್ಟಿಯಲ್ಲಿ ಧನ್ಯರು ಅಲ್ವಾ? ದೇವರೊಬ್ಬರು ಧನ್ಯರು ಅಂತಾರಂದ್ರೆ ಎಷ್ಟು ದೊಡ್ಡ ರಿವಾರ್ಡ್ ಇರ್ಬೋದು. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಈ ವಿಷಯವನ್ನ ಇಲ್ಲಿ ಮಾತಾಡ್ಬೇಕಾದ್ರೆ ಅಪೋಸ್ತಲ್ ಪಾಲ್ ಇದು ಬರೀ ಕ್ರೈಸ್ತರನ್ನು ಮಾತ್ರ ಮನಸ್ಸಲ್ಲಿಟ್ಕೊಂಡು ಮಾತಾಡದೆ, ಇಡೀ ದೇವರ ಸೃಷ್ಟಿಕಾರ್ಯಗಳಲ್ಲಿ ಕೆಲವೊಬ್ರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರು. ಹಾಗಂತ ಅವರು ಹುಟ್ಟಿದಂದಿಂದಲೇ ಪಾಪ ಮಾಡದೆ ನೀತಿವಂತರಾಗಿರ್ಲಿಲ್ಲ. ಬದಲಾಗಿ ದೇವರ ವಾಕ್ಯದ ಮೇಲೆ, ದೇವರ ಸತ್ಯದ ಮೇಲೆ ಭರವಸೆಯನ್ನು ಇಟ್ಟಿದ್ರಿಂದ ಈ ವಾಕ್ಯವನ್ನ ದೇವರವರಿಗೆ ಅನ್ವಯ ಮಾಡಿದ್ರು. ಏನಂತ ಅನ್ವಯ ಮಾಡಿದ್ರು? ನೀನು ನನ್ನ ಮಾತನ್ನ ನಂಬಿದ್ದೀರಾ, ಅದರಿಂದ ನಿಮ್ಮ ಅಪರಾಧಗಳನ್ನ ಪರಿಹಾರ ಮಾಡ್ತೀನಿ, ನಿಮ್ಮ ಪಾಪಗಳನ್ನ ಕ್ಷಮಿಸ್ತೀನಿ. ಹಾಗಾಗಿ ಇದು ಕ್ರೈಸ್ತರಿಗೆ ಅನಂತರ, ಅದಕ್ಕಿಂತ ಮೊದಲು ದೇವ್ರು ಏನ್ ಮಾಡಿದ್ರು? ನಂಬಿಕೆಯಿಂದಲೇ ನೀತಿವಂತರಾದಂತ ಎಲ್ಲ ಭಕ್ತರಿಗೂ ಅನ್ವಯ ಮಾಡಿದ್ರು. ಅನೇಕರಲ್ಲಿ ಅನೇಕ ಕೊರತೆಗಳಿದ್ರು, ಆ ಕೊರತೆಗಳನ್ನ ಪರಿಗಣಿಸದೆ ಅವರ ತಪ್ಪುಗಳನ್ನ ಕ್ಷಮಿಸಿ ದೇವರು ಹೇಳಿದಂತ ನಂಬಿಕೆಯ ವಾಗ್ದಾನವನ್ನ ನೋಡಿ ಯಾರು ದೃಷ್ಟಿ ನೋಡಿ ಓಡ್ತಾ ಇದ್ರೋ ಅವರ ಪಾಪಗಳನ್ನ ಎಂದೂ ದೇವ್ರು ನೆನೆಸ್ತಾ ಇಲ್ಲ ಅಲ್ವಾ? ನಮ್ ಪಾಪನ ಯಾರು ನೆನೆಸ್ಕೊಂಡ್ರೆ ಏನಂತೆ? ದೇವ್ರು ನೆನೆಸಿಲ್ಲ ಅಂದ್ರೆ ಯೋಚನೆ ಮಾಡ್ರಿ. ನಮ್ ಮಿಸ್ಟೇಕ್ನ ದೇವ್ರು ತೆಗೆದಾಕಿದಾರೆ ಅಂದ್ರೆ ಏನರ್ಥ? ದೇವ್ರು ತೆಗೆದಾಕ್ತಾರೆ ಅಂದ್ರೆ ನಮ್ಗೆ ಏನ್ ಮಾಡ್ತಾರೆ? ರಿವಾರ್ಡ್ ಕೊಡ್ತಾರ ಅಂತ ಅರ್ಥ. ದೇವ್ರು ತೆಗೆದಾಕಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತಾರೆ? ಪನಿಷ್ಮೆಂಟ್ ಕೊಡ್ತಾರ ಅಂತ ಅರ್ಥ. ಆದ್ರೆ ಮನುಷ್ಯ ಮಾತ್ರ ಅದ್ರ ಏನ್ ಮಾಡಕ್ಕಾಗುತ್ತೆ? ಈ ದೇವರ ದೃಷ್ಟಿಯಲ್ಲಿ, ದೇವ್ರ ಮಕ್ಕಳನ್ನ ನಾವು ಅರ್ಥ ಮಾಡ್ಕೊಬೇಕಾದಂತ ವಿಷಯ, ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೀವಿ, ಯಾವ ರೀತಿಯಲ್ಲಿ ಇದ್ದೀವಿ. ಹಾಗಾಗಿ ಇಲ್ಲಿನ ಒಂದು ಇಂಗ್ಲಿಷ್ ಅಲ್ಲಿ ನೀವು ನೋಡ್ಬೇಕಾದ್ರೆ, ಯಾರ ಪಾಪವನ್ನ, ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದೆಯಾ? ಯಾರ ಹತ್ರ ಇದೆಯಾ? ಓದ್ರಿ ಇದ್ರೆ. ಸಾರಿ ಬ್ರದರ್, ನಾ ಹೊರಗಡೆ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್, ಇರ್ಲಿ. ಓಕೆ, ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಂಗ್ಲಿಷ್ ಬೈಬಲ್ ಅಲ್ಲಿ ಆ ವಾಕ್ಯ ಹೇಗೆ ಅಂತ ಓದ್ತೀನಿ, ಒಂದ್ ನಿಮಿಷ. Blessed are those whose iniquities are forgiven and whose sins are covered ಅಂತಿದೆ. ಸಿನ್ಸ್ ಆರ್ ಕವರ್ಡ್. ಕವರ್ಡ್ ಅಂದ್ರೆ ಏನು? ಮುಚ್ಚಲ್ಪಟ್ಟಿದೆಯೋ. ಯಾರ ಪಾಪವು ಮುಚ್ಚಲ್ಪಟ್ಟಿದೆಯೋ ಅಂದ್ರೆ ಏನರ್ಥ? ದೇವ್ರ ಮಕ್ಕಳಿಗೆ ಗಮನಿಸ್ಬೇಕಾದಂತ ವಿಷಯ. ಮುಚ್ಚಲ್ಪಟ್ಟಿದೆ ಅಂದ್ರೆ ಪಾಪ ಇದೆ. ಆ ಪಾಪವನ್ನ ದೇವ್ರು ನೋಡ್ತಾ ಇಲ್ಲ, ದೇವರ ಪಾಪವನ್ನ ಗಮನಿಸ್ತಾ ಇಲ್ಲ. ಬದಲಾಗಿ ಏನೋ ಒಂದೇನಾಗಿದೆ? ಮುಚ್ಚಲ್ಪಟ್ಟಿದೆ. ಹೀಗಾಗಿ ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಬೇಕು. ದೇವರು ನಮ್ಮ ಪಾಪಗಳನ್ನ ಗಮನಿಸ್ತಾ ಇಲ್ಲ, ನಮ್ಮ ಪಾಪಗಳನ್ನ ಮುಚ್ಚಿದಾರಂದ್ರೆ ಏನಪ್ಪಾ, ಯಾವ ಅರ್ಥದಲ್ಲಿ ಇದನ್ನ ಮಾತಾಡ್ತಿದಾರೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡ ನಾವು, ಕ್ರಿಸ್ತನನ್ನು ನಂಬಿ ನಮ್ಮ ಪಾಪವನ್ನು ಅರಿಕೆ ಮಾಡಿದಂತ ನಾವು ಎರಡು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಬೇಕಾಗುತ್ತೆ. ಮೊದಲನೇ ವಿಷಯ, ಇಲ್ಲಿವರೆಗೂ ನಾನು ಮಾಡಿದಂತ ಪಾಪವನ್ನ ದೇವರು ಲೆಕ್ಕಕ್ಕೆ ತಗೊಳ್ಳಲ್ಲ. ಆದ್ರೆ ಇನ್ಮೇಲೆ ಮಾಡುವಂತ ಪಾಪ ಅದು ಲೆಕ್ಕಕ್ಕೆ ಬರುತ್ತೆ. ಯಾವ ರೀತಿ ಲೆಕ್ಕಕ್ಕೆ ಬರುತ್ತೆ ಅಂದ್ರೆ, ನಾನು ಬಲಹೀನತೆಯಿಂದ ಮಾಡಿದಿನ, ಬಲದಿಂದ ಮಾಡಿದಿನ, ಯಾವ ಒಂದು ಉದ್ದೇಶದಲ್ಲಿ ಮಾಡಿದಿನ ಅನ್ನೋಂಥ ವಿಷಯವನ್ನ ಯಾರು ಸ್ಟಡಿ ಮಾಡ್ತಾರೆ? ಯಾರು ನೋಡ್ತಾರೆ? ತಂದೆ ಇದ್ದ ದೇವ್ರು ನೋಡ್ತಾರೆ. ಕರೆಕ್ಟ್ ಅಲ್ವಾ? ನಾವೆಲ್ಲರೂ ಕೂಡ ಆತನ ಮುಂದೆ ಲೆಕ್ಕ ಕೊಡ್ಬೇಕಾಗಿದೆ, ಅವ್ರು ಗಮನಿಸ್ತಾರೆ. ಹಾಗೆ ಮಾಡಿರುವಂತ ಪಾಪಕ್ಕೆ ನಾನು ಕ್ಷಮಾಪಣೆ ಕೇಳೋದಾದ್ರೆ, ದೇವರ ಬಳಿ ಕ್ಷಮಾಪಣೆ ಕೇಳೋದಾದ್ರೆ ಅಲ್ವಾ, ಆ ಪಾಪ ಕ್ಷಮಿಸಲ್ಪಡುತ್ತಾ ಅನ್ನೋದು ಕೂಡ
ಆ ಪಾಪದ ಯಾವ ಒಂದು ಉದ್ದೇಶದಲ್ಲಿ ಮಾಡಿದೀವಿ ಅನ್ನೋದರ ಆಧಾರ ಆಗಿರುತ್ತೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ನಾವೇನ್ ಮಾಡ್ತೀವಿ, ದೇವರ ಸನ್ನಿಧಿಗೆ ಹೋಗಿ ಕಣ್ಣೀರ್ ಬಿಟ್ಟು ಹತ್ತು ಪ್ರಾರ್ಥನೆ ಮಾಡ್ತೀವಿ. ಆ ಒಂದು ಪ್ರಾರ್ಥನೆಗೆ ದೇವ್ರ ಪ್ರತಿತರ ಕೊಟ್ಟು ನಮ್ಮನ್ನ ಏನ್ ಮಾಡ್ತಾರೆ, ಕ್ಷಮಿಸ್ತಿ ದಯ ತೋರಿಸ್ತಾರೆ. ಕೆಲವೊಂದ್ ಟೈಮಲ್ಲಿ ನಾವು ಹತ್ತು ಪ್ರಾರ್ಥನೆ ಮಾಡಿದ್ರು ಕೂಡ ಏನು ಸಿಗಲ್ಲ. ಯಾಕೆ? ನಾವು ಪ್ರಾರ್ಥನೆ ಮಾಡಿದ್ರು ಹತ್ರ ಕೂಡ ಪರಿಹಾರ ದೇವರಿಂದ ಇರಲ್ಲ. ಯಾಕೆ? ಅದು ದೇವ್ರ ಯೋಚನೆಯಲ್ಲಿ ಇರಲ್ಲ. ಓಕೆ, ಗುಡ್. ಬೇರೆ ಏನಿರ್ಬೋದು? ಥಿಂಕ್ ಮಾಡೋಣ ಸರಿ. ಏನಕ್ಕೆ ಇದೆಲ್ಲ ಹೇಳ್ತೀನಿ, ನಾವೆಲ್ಲರೂ ಕೂಡ ಇದೇ ಸ್ಟೇಜ್ ಅಲ್ಲಿ ಇರೋದು. ನಾವೇನು ಇವತ್ತು ದೂತರ ಸ್ಟೇಜ್ ಅಲ್ಲಿ ಇಟ್ಕೊಂಡು ಭೂಮಿಯಲ್ಲಿ ಈ ತರ ಮನುಷ್ಯರು ಮಾಡ್ತಾ ಇದಾರಪ್ಪ, ನನಗಿದು ಅಪ್ಲೈ ಆಗಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಕೂಡ ಅದೇ ಸ್ಟೇಜ್ ಅಲ್ಲಿ ಇಲ್ಲಲ್ಲ, ಇವತ್ತೆಲ್ಲ ನಾಳೆ ಹೋಗ್ಬಿಡ್ತೀವಿ ಎಲ್ಲ ಒಂದ್ ಕಡೆ. ನಮ್ ಪಾಪ ಪರಿಹಾರ ಆಗ್ತಿದೆ ಅಂದ್ರೆ, ಪಾಪ ಪರಿಹಾರ ಆಗ್ದಿರಂತ ಪಾಪ ದೇವ್ರ ದೃಷ್ಟಿಯಲ್ಲಿ ಬಂದ್ಬಿಟ್ರೆ ಅದು ಅಪಾಯಕರವಾಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ಬೇಕು. ಯಾಕೆ ಕೆಲವೊಂದು ಪಾಪಗಳು ದೇವ್ರ ಪರಿಹಾರ ಮಾಡಲ್ಲ? ಯಾವ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೇಲೆ ಪರಿಹಾರ ಮಾಡಲ್ಲ? ನಾವು ಬೇಕಂತ ಮಾಡಿ ನಾವು ಬೇಡ್ಕೊಂಡ್ರೆ ಅವ್ರ ಪರಿಹಾರ ಮಾಡಂಗಿಲ್ರಿ. ಗುಡ್. ಬೇಕಂತ ಮಾಡಿದ್ರೆ ಖಂಡಿತ ದೇವ್ರ ಪರಿಹಾರ ಮಾಡಲ್ಲ. ಮನಪೂರ್ವಕವಾಗಿ ಮಾಡಿದವರಿಗೆ ಬೇರೊಂದು ಬಲಿ ಇಲ್ಲ ಈಗ. ಕರೆಕ್ಟ್ ಅಲ್ವಾ? ಓಕೆ, ಮನಪೂರ್ವಕವಾಗಿ ಬೇರೆ ಇನ್ನೇನಿರ್ಬೋದು? ಬೇರೆ ಏನು ಕಾರಣ ಇಲ್ವಾ? ಯೋಚನೆ ಮಾಡ್ರಿ ಸ್ವಲ್ಪ. ಬೇರೇನ್ ಕಾರಣದಿಂದ ದೇವ್ರ ಪಾಪ ಕ್ಷಮಿಸಲ್ಲ, ನಮ್ಮ ಪಾಪ ನಾವು ಕ್ಷಮಿಸಲ್ಲ. ದೇವ್ರ ಮಕ್ಕಳಾಗಿ ನಾನು ಹೇಳ್ತಿರೋದು, ಒಡಂಬಡಿಕೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಒಡಂಬಡಿಕೆ ಮಾಡಿದಾಗ ದೇವರಲ್ಲಿ ನಂಬಿಕೆ ಇಟ್ಟು, ಕ್ರಿಸ್ತನ ನಂಬಿಕೆ ಇಟ್ಟು ನಮ್ಮ ಪಾಪನ ಅರಿಕೆ ಮಾಡಿದ್ದೀನಿ, ಕ್ಷಮಿಸಿದ್ದಾರೆ. ಅದಾದ ನಂತರ ಕೆಲವೊಂದು ಪಾಪಗಳಿದೆ, ನಾನು ದೇವ್ರ ಹತ್ರ ಕ್ಷಮಾಪಣೆ ಕೇಳೋದು ದೇವ್ರು ಕ್ಷಮಿಸಲ್ಲ. ಅದು ಗೊತ್ತಿದ್ದು ಮಾಡಿರ್ತೀವಲ್ಲ ಬ್ರದರ್. ಗೊತ್ತಿಲ್ಲದೆ ಮಾಡಿದೀನಿ. ಓಕೆ, ಬ್ರದರ್ ಹೇಳಿದ್ರು ಎಲ್ಲ ಬಂದ್ರು. ಅಲ್ಲ, ಗೊತ್ತಿದ್ದು ಮಾಡಿರ್ತೀವಲ್ಲ, ಇದು ಪಾಪ ಅಂತ ನಮ್ಗೆ ಗೊತ್ತಿದ್ದು ಕೂಡ ಮಾಡಿರ್ತೀವಲ್ಲ, ಅದನ್ನ ಹೆಂಗ ಗೊತ್ತಿದ್ದು ಮಾಡಿರ್ತೀವಿ, ಮನಪೂರ್ವಕವಾಗಿ ಅದನ್ನೇ ಗೊತ್ತಿದ್ದು ಮಾಡಿರೋದು, ಮನಪೂರ್ವಕವಾಗಿ ಮಾಡಿರೋದು ಅನ್ನೋಂಥ ವಿಷಯಗಳೆಲ್ಲ ನೋಡ್ತೀವಿ ನಾವು. ಬೇಕಂತೆ ಮಾಡಿರೋದು, ಜ್ಞಾನ ತಿಳುವಳಿಕೆಯಲ್ಲಿ ಮಾಡಿರೋದು, ಸಂಪೂರ್ಣ ಬೆಳಕಿನಲ್ಲಿ ಮಾಡಿರುವಂತ ಪಾಪ ಅಲ್ವಾ? ಅದನ್ನ ನಾವೇನ್ ಮಾಡ್ತೀವಿ, ಒಂಥರ ದೇವರಿಗೆ ವಿರುದ್ಧವಾಗಿ ಎದ್ದು ನಿಂತು ಬರುವಂತ ಒಂದು ವಿಷಯ. ಕರೆಕ್ಟ್, ಇದೆಲ್ಲ ನೋಡ್ತೀವಿ. ಇದೆಲ್ಲ ಬೇಕಂತ ಮಾಡಿರುವಂತ ಪಾಪ. ಇದನ್ ಬಿಟ್ರೆ ಬೇರೆ ಏನಾದ್ರು ದೇವ್ರು ಕ್ಷಮಿಸ್ತಾ ಇರ್ತಾರ? ಗೊತ್ತಿಲ್ಲ ಯಾವ್ದಂತ. ದೇವ್ರ ನೀತಿ ಯಾರು ಓಕೆ, ನೀತಿಗೆ ವಿರುದ್ಧವಾಗಿರುವಂತ ವಿಷಯ. ಕರೆಕ್ಟ್. ಈಗ ನೀತಿಗೆ ವಿರುದ್ಧವಾಗಿ ನೋಡಿದಾಗ ನೋಡ್ರಿ, ಕ್ರಿಸ್ತಲ್ ಬಿದೇಸರ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ರಿ. ನಾವು ಆದಾಮನ ಮಾಂಸದ ಬಲಹೀನತೆಯಲ್ಲಿ ಬಂದಿದೀವಿ, ಕರೆಕ್ಟ್ ಅಲ್ವಾ? ಇದ್ರಲ್ಲಿ ಎಲ್ಲ ಸಹೋದರೆಲ್ಲ ನಾವು ಮಾತಾಡ್ತಿರೋದು, ನಾನು ಮಾತಾಡೋಂಥ ವಿಷಯ ಸತ್ಯವೇದ ವಿದ್ಯಾರ್ಥಿಗಳು ಮಾತ್ರ ಅನ್ವಯ ಮಾಡಿ ಮಾತಾಡೋಣ. ನೋಡ್ರಿ, ಈಗ ನೀವೆಲ್ಲರೂ ಈ ಝೂಮ್ ಅಲ್ಲಿ ಇರುವಂತ ಎಲ್ರು ವಿಭಿನ್ನವಾದ ವಾತಾವರಣದಲ್ಲಿ ಬೆಳೆದಿದ್ದೀರಾ, ವಿಭಿನ್ನವಾದಂತ ಪರಿಸ್ಥಿತಿಯಲ್ಲಿ ಬೆಳೆದಿದ್ದೀರಾ. ನಿಮ್ಮದೇ ಆದಂತ ವಾತಾವರಣದಲ್ಲಿ ನಿಮ್ಮದೇ ಆದಂತ ವಿಷಯಗಳನ್ನ ನೋಡಿ ಕಲ್ತು ಬೆಳೆದಿದ್ದೀರಾ. ಅಲ್ಲಿರುವಂತ ಪಾಪದ ಪ್ರೇರಣೆ ಇರ್ಬೋದು, ನಿಮ್ಮ ತಂದೆ ತಾಯಿಯಿಂದ ಕಲ್ತಿರುವಂತ ವಿಷಯಗಳಿರ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಸ್ನೇಹಿತರ ಇಲ್ಲ ಬಂಧು ಬಳಗಗಳ ಮಧ್ಯದಲ್ಲಿ ಇರುವಂತ ವಿಷಯಗಳನ್ನ ಬೆಳೆಸ್ಕೊಂಡ್ ಬಂದ್ಬಿಟ್ಟಿರ್ತೀರ ಏನೋ ಒಂದು ಕಾರಣದಲ್ಲಿ. ಆ ಒಂದು ಸಮಯದಲ್ಲಿ ನಿಮಗೆ ಸತ್ಯ ಸಿಕ್ಬಿಡ್ತು. ಈಗ ದೇವ್ರು ನಿಮ್ಮನ್ನ ಯಾವ ರೀತಿ ಗಮನಿಸ್ತಾರೆ ಅಂದ್ರೆ, ಪಾಪದ ಒಂದು ದಾರಿಯಲ್ಲಿ ಎಷ್ಟು ದೂರ ಇಳಿದಿದ್ರೆ, ಎಷ್ಟು ಮಟ್ಟಿಗೆ ತೀವ್ರತೆಯಲ್ಲಿ ಹೋಗಿದ್ದೀರಾ. ಆದ್ರೆ ನೀವೀಗ ದೇವ್ರನ ಹತ್ರ ಬಂದ್ಬಿಟ್ಟಿದ್ದೀರಾ. ದೇವ್ರ ಹತ್ರ ಬಂದಿರೋದ್ನ ದೇವ್ರ ಏನ್ ಮಾಡ್ತಾರೆ, ನಿಮ್ಮ ಪಾಪಗಳನ್ನ ಏನ್ ಮಾಡ್ತಾರೆ, ಪಾಪವನ್ನಲ್ಲಿ ಕ್ಷಮಿಸ್ತಾರೆ, ಅಂದ್ರೆ ಕವರ್ ಮಾಡ್ತಾರೆ. ಆದ್ರೆ ಇನ್ನೊಂದು ವಿಷಯವನ್ನ ಅಲ್ಲಿ ಇರ್ತಾರೆ. ಏನ್ ಗೊತ್ತಾ? ಇನ್ ಪಾಪವನ್ನ ನಾನು ಕವರ್ ಮಾಡಿದ್ದೀನಿ, ಆದ್ರೆ ಇದೇ ಪಾಪದ ಗುಣದಿಂದ ನೀನು ಹಂತ ಹಂತವಾಗಿ ಮೇಲೆ ಬರ್ಬೇಕು. ಈ ಮೇಲೆ ಬರೋದಕ್ಕೆ ನಾನು ಕೃಪೆ ಕೊಡ್ತೀನಿ. ನೀನು ಯಾವಾಗ ಮೊದಲನೇ ಪುನರ್ತನದಲ್ಲಿ ಬರ್ತೀಯೋ ಆಗ ಈ ಪಾಪ ಅನ್ನೋದ ಒಂದು ಗುರುತು ಕೂಡ ನಿನ್ನಲ್ಲಿ ಇರಲ್ಲ. ಅಲ್ಲಿವರೆಗೆ ನೀನ್ ಮಾಡುವಂತ ಪಾಪವನ್ನು ನಾನು ಗಮನಿಸಲ್ಲ. ಆದ್ರೆ ನೀನು ಕ್ರಮೇಣ ದಿನ ದಿನ ಏನ್ ಮಾಡೋ ಪಾಪದಿಂದ ಹೊರಡೆ ಬರೋಕೆ ನನ್ನ ಕೃಪೆನ ಯೂಸ್ ಮಾಡ್ಕೋ. ನನ್ನ ಮಗನ ಅಮೂಲ್ಯವಾದ ರಕ್ತವನ್ನ ನಾನು ಕೊಟ್ಟಿದ್ದೀನಿ. ಆ ರಕ್ತದಿಂದ ಸಿಗುವಂತ ಕೃಪೆ ನಿನ್ಗೆ ಯಾವಾಗ್ಲೂ ಸಿಗುತ್ತೆ, ಕೃಪಾಸನದ ಬಂದಾಗ ಯಾವಾಗ್ಲೂ ಸಿಗುತ್ತೆ. ಅದನ್ನ ಉಪಯೋಗ ಮಾಡ್ಕೊಂಡು ಈ ಪಾಪವನ್ನು ಬಿಟ್ಟು ಹೊರಡೆ ಬರೋದಕ್ಕೆ ಪ್ರಯತ್ನ ಪಡು. ನೀನು ನೆನ್ನೆ ಕೂಡ ಮಾಡಿರ್ಬೋದು ಪಾಪ, ನಾನು ನೋಡಲ್ಲಪ್ಪ, ನಾನು ಗಮನಿಸಲ್ಲ, ಅದನ್ನ ನಾನು ದೊಡ್ಡದಾಗಿ ಅನಿಸಲ್ಲ. ಆದ್ರೆ ಒಂದಲ್ಲ ಒಂದಿನ ಬರ್ತೀಯ ಅನ್ಬಿಟ್ಟೆ ನಾನು ಏನ್ ಮಾಡಿದೀನಿ, ನನ್ನ ಪಾಪವನ್ನ ಕವರ್ ಮಾಡಿ ಇಟ್ಟಿದ್ದೀನಿ. ಇನ್ನು ಒಂದಿನ ಬರ್ತೀಯ ಅಂತ ಗೊತ್ತು. ಹಾಗಾಗಿ ನೀನ್ ಪ್ರತಿ ಸರಿ ಬಿದ್ದಾಗ್ಲೂ ಕೂಡ, ಬಲಹೀನತೆಯಲ್ಲಿ ಬಿದ್ದಾಗ್ಲೂ ಕೂಡ ನನ್ನ ಹತ್ರ ಬಂದಾಗ ನಾನು ಕ್ಷಮಿಸ್ಬಿಡ್ತೀನಿ. ಮಗನೇ ನಾನು ಕ್ಷಮಿಸ್ಬಿಡ್ತೀನಿ, ನಾನು ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕ್ಷಮಿಸಲ್ಲ. ಇನ್ ಕ್ಷಮಾಪಣೆ ಕೇಳಿದ್ರು ಕ್ಷಮಿಸಲ್ಲ. ಇದೇನಪ್ಪ ಅಂದ್ರೆ, ನಾವು ಕೆಲವೊಂದು ಟೈಮಲ್ಲಿ ಮಾಡುವಂತ ಪಾಪ ಅಂದ್ರೆ ನೀತಿಗೆ ವಿರುದ್ಧವಾಗಿ ಮಾಡೋದೇ ಎಲ್ಲ, ಪ್ರತಿಯೊಂದು ಅನೀತಿಯಾದ ವಿಷಯಗಳು. ನಾನು ಏನ್ ಹೇಳಕ್ ಬಂದೆ ಅಂದ್ರೆ,
ಈ ಆದಾಮನ ಬಲಹೀನತೆ ಅವರವರ ಮಟ್ಟಿಗೆ ಇರುವಂತ ಮಟ್ಟಿಗೆ ದೇವ್ರ ಕೃಪೆಯನ್ನ ಕೊಡ್ತಾರೆ ಕ್ರಿಸ್ತನ ಪ್ರೀತಿಯ ಸರಸರೇ. ಒಂದ್ ವೇಳೆ ನಾನು ಒಳ್ಳೆ ಒಂದು ಸುಸಂಸ್ಕೃತ ಫ್ಯಾಮಿಲಿಯಲ್ಲಿ ಬಂದಿರ್ಬೋದು, ಒಳ್ಳೆ ವಾತಾವರಣದಲ್ಲಿ ನಾನು ಬೆಳೆದಿರ್ಬೋದು, ಒಳ್ಳೆ ಆಚಾರ ವಿಚಾರ ಕಲ್ತು ನಾನು ಬಂದಿರ್ಬೋದು. ನನಗೆ ಏನಾಗ್ಬಿಡುತ್ತೆ ಅಂದ್ರೆ ಸತ್ಯದೊಳಗೆ ಬಂದಾಗ ಕೆಲವ್ರು ಮಾಡೋಂಥ ವಿಷಯ ನೋಡಿ, ಅಯ್ಯೋ ಏನಪ್ಪ ಹಿಂಗ್ ಮಾಡ್ತವ್ರೆ ಇವರೆಲ್ಲ ಸತ್ಯದಲ್ಲಿ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅವ್ರು ಬೆಳೆದಂತ ವಾತಾವರಣಗಳು ಬೇರೆ. ಆದ್ರೆ ದೇವ್ರು ಅವ್ರನ್ನ ಆ ರೀತಿ ನೋಡಲ್ಲ. ನಾವು ನೋಡೋ ರೀತಿ ದೇವ್ರು ನೋಡಲ್ಲ ಅವ್ರನ್ನ. ದೇವ್ರಿಗೆ ಗೊತ್ತು ಅವ್ರ ಬೆಳವಣಿಗೆ. ಯಾಕಂದ್ರೆ ದೇವ್ರು ಯಾವ ರೀತಿ ಲೆಕ್ಕ ಮಾಡ್ತಾರೆ, ನಿನಗಿಂತ ಮೋಸವಾದಂತ ರೀತಿಯಿಂದ ಬೆಳೆದ್ ಬಂದಿರೋರು, ಅವ್ರಿಗೆ ಕೃಪೆ ಬೇಕು, ನಾನು ಕ್ಷಮಿಸ್ತೀನಿ ಅಂತ ದೇವ್ರು ಇದ್ ಮಾಡ್ತಾರೆ. ಈಗ ನಮ್ ದೃಷ್ಟಿಗೆ ಅವ್ರನ್ನ ನೋಡ್ತೀವಿ, ಅಯ್ಯೋ ಏನಪ್ಪ ಹಿಂಗವ್ರೆ ಹಂಗವ್ರೆ ಅಂದ್ಬಿಟ್ಟು. ಆದ್ರೆ ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ಸುಸಂಸ್ಕೃತವಾಗಿ ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟು ಬೆಳೆಯುವಂತ ವಾತಾವರಣ ಕ್ರಿಯೇಟ್ ಮಾಡಿದರೆ ನಾವು ಬೆಳೆದ್ ಬಂದ್ಬಿಟ್ಟಿದೀವಿ. ಒಳ್ಳೆ ಆಚಾರ ವಿಚಾರಗಳು ಇನ್ನೂ ಸತ್ಯವನ್ನ ಕಲಿತು ನೀತಿ ಮಾಡೋದಕ್ಕೆ ಅನುಕೂಲವಾಗ್ಬಿಡ್ತು ನಮ್ಗೆ. ಆದ್ರೆ ಕೆಲವರು ಪಾಪಿಗಳು ಹಂಗಿರಲ್ಲ, ತುಂಬಾ ಮೋಸವಾದ ಕಷ್ಟಗಳಲ್ಲಿ ಬಂದಿರ್ತಾರೆ. ಈಗ ಸತ್ಯವನ್ನು ಕಲಿತ ಮೇಲೆ ಅವ್ರಿಗೆ ಏನಪ್ಪಾ ಒಂದು ಟಾಸ್ಕ್ ಇರುತ್ತೆ ಅಂದ್ರೆ, ಅಷ್ಟು ಕಲ್ತಿರುವಂತ ವಿಷಯವನ್ನ ಬೇರೆದಿರುವಂತ ಪಾಪದ ವಿಷಯಗಳನ್ನ ಬಿಡೋದಕ್ಕೆ ಅವರಿಗೆ ಒಂದು ಟಾಸ್ಕ್ ಇರುತ್ತೆ. ಹಾಗಂತ ದೇವ್ರು ಕೃಪೆ ಕೊಡ್ತಾರೆ. ಮಾಂಸಕೃತವಾಗಿ ಆತ್ಮ, ಶರೀರಕವಾಗಿ ಸ್ಪಿರಿಟ್ ಎರಡು ಏನಾಗುತ್ತೆ, ಹೋರಾಡ್ತಾ ಇರುತ್ತೆ. ನೂತನ ಸೃಷ್ಟಿಗೂ ಹಳೆ ಸೃಷ್ಟಿಗೂ ಹೋರಾಟ ಇಡ್ತಾ ಇರ್ತಾವ. ತುಂಬಾ ಸಮಯಗಳಲ್ಲಿ ಅದರಲ್ಲಿ ಅವ್ರು ಬೀಳೋದನ್ನ ಕೂಡ ನಾವು ಗಮನಿಸಬಹುದು. ಬಿದ್ದು ಎದ್ ಬರ್ತಾ ಇರ್ತಾರೆ ಅಂತ ದೇವ್ರ ಕೃಪೆ ಕೊಡ್ತಾರೆ ಅಲ್ಲಲ್ಲ ಅವ್ರು, ಅಲ್ವಾ? ಇದೆಲ್ಲ ಬಿದ್ದು ಹೇಳೋದೆಲ್ಲ ಯಾವಾಗಪ್ಪ ಅಂದ್ರೆ ಹೇಗಿದೆ ಅಂದ್ರೆ, ಬೀಳ್ತೀನಿ ಮತ್ತೆ ಹೇಳ್ಬೇಕಾದ್ರೆ ಕೃಪಾಸನದ ಹತ್ರ ಹೋಗ್ಬೇಕು. ಕೃಪಾಸನದ ಹೋಗಿ ರಿಯಲೈಸ್ ಮಾಡ್ಬೇಕು. ರಿಯಲೈಸ್ ಮಾಡಿದ್ರೆ ದೇವ್ರು ಕ್ಷಮಿಸ್ತಾರೆ, ಖಂಡಿತ ಕ್ಷಮಿಸ್ತಾರೆ. ಆದ್ರೆ ಕ್ಷಮಿಸಲ್ಲ ಅನ್ನೋಂಥ ವಿಷಯ ಯಾವಾಗ ಬರುತ್ತೆ? ಅದನ್ನ ಒಂದು ಪಾಯಿಂಟ್ ಹೇಳಿದ್ರೆ ನೀವು, ಮನಪೂರ್ವಕವಾಗಿ ಪಾಪ ಮಾಡಿದಾಗ, ಮನಪೂರ್ವಕವಾಗಿ ಮಾಡುವಂತ ಪಾಪ ಅಂದಾಗ ಏನ್ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೀವು ತಿಳ್ಕೊಂಡ್ಬಿಡ್ರಿ, ಸ್ಪಾಟ್ ಅಲ್ಲಿ ಮಾಡುವಂತ ಸೀನ್ ಅಲ್ಲ ಅದು. ಅದೊಂದು ಗ್ರಾಜುವಲ್ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು, ಒಂದು ಪ್ರೋಸೆಸ್ ಅಂತ ಹೇಳ್ಬೋದು. ಮತ್ತೆ 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 ಮಾಡ್ಕೊಂಡು ಹೋಗುವಂತ ವಿಷಯನೇ ಆ ಕೆಲಸ. ಮುಖ್ಯವಾಗಿ ಸೆಕೆಂಡ್ ಎತ್ತಿಗೆ ಹೋಗುವಂತ ಯಾವುದೇ ಪಾಪ ಆ ಕ್ಷಣದಲ್ಲಿ ಮಾಡುವಂತ ಪಾಪಕ್ಕೆ ಸೆಕೆಂಡ್ ಎತ್ತಲ್ಲ, ಯಾವಾಗಲೂ ಕೂಡ ಇಲ್ಲ. ಆದ್ರೆ ಅದನ್ನೇ ಅಭ್ಯಾಸವಾಗಿ ಬೆಳೆಸ್ಕೊಂಡು ಅದೇ ಪಾಪದಲ್ಲಿ ನಿರಂತರವಾಗಿ ಇರ್ತೀವಿ ನೋಡಿ, ಅದಕ್ಕೆ ಸೆಕೆಂಡ್ ಎತ್ತು. ಹಾಗಿರ್ಬೇಕಾದ್ರೆ ಇಲ್ಲಿ ಒಂದು ವಿಷಯ ನೀವ್ ಹೇಳ್ಬಿಟ್ರಿ. ಯಾವ ವಿಷಯ ಅಂದ್ರೆ, ನಾವು ಮನಪೂರ್ವಕವಾಗಿ ಪಾಪ ಮಾಡಿದಾಗ ದೇವ್ರು ನಮ್ಮನ್ನ ಕ್ಷಮಿಸಲ್ಲ. ಈಗ ಮನಪೂರ್ವಕವಾಗಿ ಮಾಡುವಂತ ಪಾಪ ಏನಂತ ನಾವು ಅರ್ಥ ಮಾಡ್ಕೊಬೇಕು. ಆದ್ರೆ ಇನ್ನೊಂದು ಪಾಪ ಕೂಡ ಕ್ಷಮಿಸಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದೊಂದು ರೀತಿಯಾದಂತ ಪಾಪ ಏನ್ ಗೊತ್ತಾ? ಬೇರೆಯವರನ್ನ ಪಾಪಗಳನ್ನ ಕ್ಷಮಿಸ್ತಾ ಇದ್ದಾಗ ದೇವ್ರ ನನ್ನ ಪಾಪವನ್ನ ಕ್ಷಮಿಸಲ್ಲ. ಬೇರೆಯವ್ರ ಮಿಸ್ಟೇಕ್ಸ್ ನ ನಾನು ಕ್ಷಮಿಸ್ತಾ ಹೋದ್ರೆ ದೇವ್ರು ಕೂಡ ನನ್ನ ಮಿಸ್ಟೇಕ್ ನ ಕ್ಷಮಿಸಲ್ಲ. ಇದೆಯಾ ವಾಕ್ಯ? ಓಕೆ, ಇವಾಗ ನಮ್ ಪ್ರಶ್ನೆ ಏನಪ್ಪಾ ಬರುತ್ತೆ ಅಂದ್ರೆ, ನೋಡ್ರಿ ವಾಕ್ಯವನ್ನ ಇಟ್ಕೊಳ್ಳೋಣ. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರು ಧನ್ಯರು. ಯಾರ ಪಾಪಗಳನ್ನ ದೇವ್ರು ಕವರ್ ಮಾಡಿದಾರೋ ಅವರು ಧನ್ಯರು ಅಂತ ಇಟ್ಟಿದ್ದಾರೆ. ಕವರ್ ಅಂತಿದೆ. ಕವರ್ ಅಂದ್ರೆ ಏನು? ಮುಚ್ಚಲ್ಪಟ್ಟಿದೆಯೋ. ನೋಡಿ ಇಲ್ಲಿ ನೀವು ಬರ್ಬೇಕಾದ್ರೆ, ನೋಡಿ ಇಲ್ಲಿ ಮಾತಾಡ್ಬೇಕಾದ್ರೆ, ಆರ್ ಕವರ್ಸ್ ಇನ್ ವೈಲ್ ನಾಟ್ ಬ್ಲಾಟೆಡ್ ಔಟ್ is covered by the ransom concealed beneath the robe of Christ righteousness until the time of their blotting of their first resurrection ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರು ಅದನ್ನ ಕವರ್ ಮಾಡಿದರೆ ತೆಗೆದಾಕಿಲ್ಲ. ಕವರ್ ಮಾಡಿದ್ರೆ ಯಾಕೆ ತೆಗೆದಾಕಿಲ್ಲ? ಯಾಕೆ ಕವರ್ ಮಾಡಿದ್ರೆ ಅಂದ್ರೆ, ಸಂಪೂರ್ಣವಾಗಿ ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳ್ಬಿಟ್ರೆ ಸುಳ್ಳಾಗ್ಬಿಡುತ್ತೆ. ನಾವು ಪಾಪದಲ್ಲಿ ಇನ್ನೂ ಇದೀವಿ. ನಮ್ಮ ಹಳೆ ಮನುಷ್ಯ ಇದೆ ಅಂತಾನೆ. ಹಳೆ ಮನುಷ್ಯ ಇರೋವರೆಗೂ ನಮ್ಮಲ್ಲಿ ಪಾಪ ಇದೆ. ಕರೆಕ್ಟಾ? ಸಾಧ್ಯತೆನೇ ಇಲ್ಲ. ಹಳೆ ಮನುಷ್ಯನಲ್ಲಿ ಹೊಸ ಭಾವನೆ ಬರಕ್ ಸಾಧ್ಯತೆನೇ ಇಲ್ಲ. ಹಳೆ ಮನುಷ್ಯ ಇರೋರ್ಗು ಪಾಪ ಇದೆ. ಆದ್ರೆ ಹೊಸ ಆಲೋಚನೆಗಳಲ್ಲಿ ಪಾಪ ಇಲ್ಲ. ನೂತನ ಸೃಷ್ಟಿಯಲ್ಲಿ ಪಾಪ ಇಲ್ಲ. ನಮ್ಮ ಮನಸ್ಸು ನೂತನ ಸೃಷ್ಟಿ ಏನಾಗ್ತಿದೆ, ಇವತ್ತು ದೇವ್ರ ವಾಕ್ಯ ಕೇಳ್ತಾ ಇದೀವಿ. ಆ ವಾಕ್ಯವನ್ನ ಕೇಳ್ಬೇಕಂತ ಹಂಬಲಿಸ್ತಾ ಇದೆ. ಅದನ್ನ ಹೆಚ್ಚಾಗಿ ತಿಳ್ಕೊಬೇಕಂತ ಆಸೆ ಪಡ್ತಾ ಇದೆ. ಯಾರು ಇದೆಲ್ಲ ಆಸೆ ಪಡ್ತಾ ಇರೋದು ನಮ್ಮ ಮೈಂಡ್ ಅಲ್ಲಿ? ನೂತನ ಸೃಷ್ಟಿ ಯಾವ ರೀತಿ ಆಸೆ ಪಡ್ತಾ ಇದೆ, ಏನ್ ಯೋಚನೆ ಮಾಡ್ತಾ ಇದೆ? ನೋಡಪ್ಪ, ನನ್ನ ಮಾಂಸ ತುಂಬಾ ಬಲಹೀನ ಆಗಿದೆ. ನಾನು ಪ್ರತಿದಿನ ಕ್ಲಾಸ್ ಕೇಳ್ಬೇಕು, ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ಹೇಗಾದ್ರೆ ಇದನ್ನ ಜಯಿಸ್ಬೇಕು. ನಾನು ಬಿಡ್ತಾ ಇಲ್ಲ. ನಾನು ಹೋರಾಡ್ಬೇಕು. ನಾನು ಹೋರಾಡೋದು ಬಿಡಲ್ಲ. ನಾನು ಹೆಂಗಾದ್ರೂ ಜಯಿಸ್ತೀನಿ. ನಾನು ಇವತ್ತೊಂದು ಕ್ಲಾಸ್ ಕೇಳ್ತೀನಿ, ಇವತ್ತೊಂದು ಒಳ್ಳೆ ಪಾಠ ಓದ್ತೀನಿ, ಇವತ್ತೊಂದು ಬೈಬಲ್ ಸ್ಟಡಿ ಮಾಡ್ತೀನಿ. ಇದರಿಂದ ನಾನು ಜಯಿಸಕ್ಕೆ ಇನ್ನೂ ಕೂಡ ನನಗೆ ಬಲ ಸಿಗುತ್ತೆ ಅಂದ್ಬಿಟ್ಟು ನೂತನ ಸೃಷ್ಟಿ ನಮ್ಮನ್ನ ಪ್ರೇರಣೆ ಮಾಡ್ತಾ ಇರುತ್ತೆ ದಿನ. ಆ ಪ್ರೇರಣೆಗೆ ಅನುಗುಣವಾಗಿ ನಾವು ಕ್ಲಾಸ್ ಅನ್ನ, ಮೀಟಿಂಗ್ ನ ಅಟೆಂಡ್ ಮಾಡೋದಕ್ಕೆ ಬರೋದ್ ಕಾರಣ ಏನಪ್ಪಾ ಅಂದ್ರೆ, ಇದೆಲ್ಲ ನೂತನ ಸೃಷ್ಟಿಯ ಪ್ರೇರಣೆ. ಕರೆಕ್ಟ್? ಏನಕ್ಕೆ? ಹಳೆಯ ಸ್ವಭಾವನ ನಾನು ಜಯಿಸ್ಬೇಕು, ಹೋರಾಡಿ ಗೆಲ್ಬೇಕು. ಯಾಕಂದ್ರೆ ದೇವ್ರು ನನ್ನನ್ನ ಕರೆದಿದ್ದಾರೆ, ಕೃಪೆನ ಕೊಟ್ಟಿದ್ದಾರೆ, ನನ್ನ ಪಾಪವನ್ನ ಕವರ್ ಮಾಡಿದ್ದಾರೆ. ಈ ಪಾಪದಿಂದ ನಾನು ಹೊರಡೆ ಇಲ್ದೇ ಇದ್ರೆ ನಾನು ಪ್ರಥಮ ಪುನರ್ತನದಲ್ಲಿ ಎದ್ದು ಬರೋಕೆ ಸಾಧ್ಯತೆ ಇಲ್ಲ ಅನ್ನೋಂಥ ಭಾವನೆಯಿಂದ ದೇವ್ರ ಮಕ್ಳು ಏನ್ ಮಾಡ್ತಿದ್ವಿ? ಪ್ರತಿದಿನ ಹೋರಾಡ್ತಾ ಇದ್ವಿ. ಇದೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯ. ಕರೆಕ್ಟ್ ಅಲ್ವಾ? ಈಗ ದೇವ್ರ ಏನ್ ಮಾಡಿದಾರೆ? ಈ ಕವರ್ ಮಾಡಿದಾರೆ ಅಂತ ಹೇಳಿದಾಗ ಯಾವ ಅರ್ಥದಲ್ಲಿ ಇದನ್ನ ಅರ್ಥ ಮಾಡ್ಕೊಬಹುದು ಅಂದ್ರೆ, ನೋಡ್ರಿ, ದೇವ್ರು
ಒಂದು ವ್ಯಕ್ತಿನ ಬಲವಂತವಾಗಿ ನಮ್ಮನ್ನ ಹಂಗೆ ಟ್ರಾನ್ಸ್ಫರ್ ಅಂತ ಮಾಡಲ್ಲ. ನಮ್ಮ ದೇಹವನ್ನ ಟ್ರಾನ್ಸ್ಫರ್ ಮಾಡ್ಬೋದು ಅಲ್ವಾ? ನಮ್ಮ ದೇಹವನ್ನ ದೇವ್ರು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಬಟ್ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್. ನಮ್ಮ ಮನಸ್ಸನ್ನ ದೇವ್ರು ಯಾವಾಗ್ಲೂ ಮುಟ್ಟಲ್ಲ ಅಲ್ವಾ? ಪಾಪವನ್ನ ಕ್ಷಮಿಸಬಹುದು, ಆದ್ರೆ ಅದೇ ಪಾಪವಾದ ಸ್ವಭಾವದಿಂದ ಸಂಪೂರ್ಣವಾಗಿ ಹೊರಗೆ ಉಳಿಯುವಂತ ಕೆಲಸ ಯಾರ ಕೈಲಿರುತ್ತೆ? ನಮ್ಮ ಕೈಲಿರುತ್ತೆ. ಈಗ ನಾನು ಸುಳ್ಳು ಹೇಳಿದ್ದೀನಿ, ಕ್ಷಮಿಸ್ತಾರೆ. ಆದ್ರೆ ಸುಳ್ಳು ಹೇಳುವಂತ ಗುಣ ಒಡ ಉಟ್ಕೊಂಡಿದ್ಯಲ್ಲ, ಅದನ್ನ ಏನ್ ಮಾಡೋಣ? ಅದನ್ನ ಯಾರು ತೆಗ್ದಾಕ್ಬೇಕು? ನಾವು ನಾನೆಲ್ವ ತೆಗ್ದಾಕ್ಬೇಕು? ನಾನು ಹೋರಾಡ್ತಾ ಇದ್ರೆ ಆ ಗುಣನ ತೆಗ್ದಾಕಕ್ಕಾಗಲ್ಲ. ನಾನು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸುಳ್ಳುಗಾಣ ಆಗ್ಬಿಡ್ತೀನಿ. ಸುಳ್ಳುಗಾಣ ಅಂತ ನನ್ಗೆ ಮೈಂಡಲ್ಲಿ ಬಂದ್ಬಿಡುತ್ತೆ. ಸೈತಾನ್ಗೆ ಒಂದ್ ಹೆಸರು ಇದೆಯಲ್ಲ, ಏನಂತಿದೆ ಸೈತಾನನಿಗೆ? ಸುಳ್ಳುಗಾಣು, ಸುಳ್ಳಿಗೆ ಮೋಸಗಾರನು ಮೂಲದ್ದು. ಅಂತಿದೆ. ಕರೆಕ್ಟಾ? ಯಾಕೆ ಹೆಸರು ಕೊಟ್ಬಿಟ್ರು ದೇವ್ರವ್ರಿಗೆ? ಬದಲಾವಣೆ ಮಾಡಕ್ಕೆ ಆಗಲ್ಲ ಸೈತಾನ್ ನಿಂಗೆ ಅನ್ಬಿಟ್ಟು. ನೀನು ಆದಿಯಿಂದಲೂ ಕೊಲೆಗಾರನೇ, ಸುಳ್ಳುಗಾರನೇ. ನೀನು ಸುಳ್ಳು ಸುಳ್ಳು ಸ್ವಂತವಾಗಿ ಮಾತಾಡ್ತಾ ಇದೀಯಾ. ನೀನು ಸುಳ್ಳು ಅನ್ನೋದೇ ನಿನ್ನ ಸ್ವಭಾವ ಆಗ್ಬಿಟ್ಟಿದೆ. ಈಗ ನಾನು ಏನೇ ಕೃಪೆ ಕೊಟ್ರು, ಏನೇ ದಯೆ ತೋರಿಸಿದ್ರು, ನೀನು ಅದರಿಂದ ಬದಲಾವಣೆ ಮಾಡ್ಕೊಳಕ್ ಆಗಲ್ಲ. ಸುಳ್ಳುಗಾರ ಅಂತ ಆಗ್ಬಿಟ್ಟಿದೆ ಅಲ್ವಾ? ಅದಕ್ಕೆ ಯೇಸು ಕ್ರಿಸ್ತ ಮಾತಾಡ್ಬೇಕಾರೋ ಏನಂತಾರೆ, ನೀವು ಸೈತಾನನ ಮಕ್ಕಳು ಅಂತ ಮಾತಾಡ್ತಾರೆ. ಯಾಕೆ? ಎಷ್ಟು ಸುಳ್ಳು ಹೇಳ್ತೀರಿ ನೋಡ್ರಿ ಧರ್ಮಶಾಸ್ತ್ರ ಜ್ಞಾನಿದಿರ, ಪರಿಸೇರು ಸದಸ್ಯರು ಎಷ್ಟೆಲ್ಲ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ರು ನೋಡ್ರಿ ಅಲ್ವಾ? ಕೊಲೆ ಮಾಡಕ್ಕೆ ಪ್ರೇರಣೆ ಮಾಡೋದು ನೋಡಿ. ಆ ಸ್ಪಿರಿಟ್ ನೋಡ್ರಿ ಅವ್ರ ಹತ್ರ ಹಂಗೆ ಇತ್ತು. ಅಂದ್ರೆ ಅದೇ ಸ್ವಭಾವನ ನೀವು ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ, ಬೆಳ್ದಿದೆ. ಕ್ರಿಸ್ತನ ಪ್ರೀತಿಸ್ತಾರ ಸರ್ ಇದೆ. ಈ ಗುಣ ನಮ್ಮಲ್ಲಿ ಬೆಳಿಬಾರ್ದಂತ ದೇವ್ರು ಹೆಂಗ್ ಯೋಚನೆ ಮಾಡ್ತಾ ಇದ್ರು, ಅದೇ ರೀತಿ ನಾನು ಕೂಡ ಯೋಚನೆ ಮಾಡ್ಬೇಕು. ನನ್ನಲ್ಲಿ ಈ ಗುಣ ಬೆಳಿಬಾರ್ದು. ಇಬ್ರು ಮೈಂಡ್ ಒಂದೇ, ಆದ್ರೆ ಇದಕ್ಕೆ ಆಪೋಸಿಟ್ ಆಗಿ ಹೋರಾಡ್ತಿರೋಂಥದ್ದು ಯಾರು? ಹಳೆ ಸ್ವಭಾವ. ಬಿಡ್ತಾ ಇಲ್ಲ ನಮ್ಮನ್ನ, ಪ್ರತಿದಿನ ಬಿಡ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಪ್ರತಿದಿನ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಹಳೆ ಸ್ವಭಾವ ನಮ್ಗೆ ಹೋರಾಡ್ತಾ ಇದ್ರು. ನಾನು ನೆನ್ನೆ ತಪ್ಪು ಮಾಡ್ದೆ, ಅಯ್ಯೋ ತಪ್ಪು ಮಾಡ್ಬಿಟ್ನಲ್ಲ ಅಂತ ದೇವ್ರ ಸನ್ನಿಧಿಗೆ ಹೋದೆ, ದೇವ್ರು ಕ್ಷಮಿಸಿದ್ರು. ಇವತ್ ತಪ್ಪು ಮಾಡ್ದೆ, ಅಪ್ಪ ದಯವಿಟ್ಟು ಕ್ಷಮಿಸ್ರಿ ಅಂತ ದೇವ್ರ ಸನ್ನಿಧಿಗೆ ಹೋದೆ, ದೇವ್ರು ಕ್ಷಮಿಸಿದ್ರು. ಹೀಗೆ ಮಾಡ್ಕೊಂಡ್ ಬಂದೆ, ದೇವ್ರು ಕ್ಷಮಿಸ್ತಾ ಇದ್ರು. ಕೃಪೆ ಮೇಲೆ ಕೃಪೆ ನೋಡ್ತಾ ಇದ್ದೀನಿ ಕ್ರಿಸ್ತನ ಪ್ರೀತಿಯ ಸರಸರಿರೇ. ನಾನು ಒಬ್ಬನ ಬದಲಾವಣೆ ಆಗೋದಕ್ಕೆ ದೇವ್ರು ನನಗೆ ಇಷ್ಟೊಂದು ಕೃಪೆ ಕೊಟ್ಟಿದ್ದಾರೆ. ಆದ್ರೆ ಇನ್ನೊಬ್ಬರು ಮಾಡಿದಂತ ಮಿಸ್ಟೇಕ್ನ ನಾನು ಸ್ವಲ್ಪನೂ ಸಗಿಸ್ಕೊಳ್ಳಲ್ಲ ಅಂದ್ರೆ ದೇವರಿಗೆ ಕೋಪ ಬರುತ್ತಾ ಬರಲ್ವಾ? ದೇವ್ರು ನಮ್ಮನ್ನ ಯಾವ ರೀತಿ ನೋಡ್ಬಹುದು? ನೀನು ಮಾಡಿದಂತ ತಪ್ಪುಗಳನ್ನ ನಾನು ಕ್ಷಮಿಸ್ತಾ ಇದ್ರೆ, ಆ ತಪ್ಪನ್ನ ಕ್ಷಮಿಸುವಂತ ಒಂದು ವಿಷಯ ಯಾವ್ದ್ರ ಆಧಾರಿತವಾಗಿದೆ? ನೀನು ಬೇರೆಯವ್ರನ್ನ ತಪ್ಪು, ನಾನು ನಿನ್ನ ಬೆಲಹೀನತೆ ನಾನು ಅರ್ಥ ಮಾಡ್ಕೊಂಡು, ನಿನ್ನ ಕಷ್ಟವನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ ಕೈಲಿ ಆಗ್ತಿಲ್ಲ ಅಂತ ನಾನು ಎಷ್ಟೆಲ್ಲ ಕ್ಷಮಿಸಿದ್ದೀನಿ. ನನ್ನ ಕೃಪೆ ಮುಂದೆ ಇಟ್ಟಿದ್ದೀನಿ, ನಿನ್ನ ಕೃಪಾಸನದ ಮುಂದೆ ಇಟ್ಟಿದ್ದೀನಿ. ಸಹೋದರ ಐಕ್ಯತೆನ ಇನ್ನೂ ನಿನ್ನಿಂದ ತೆಗ್ದಿಲ್ಲ. ನಾನು ಸತ್ಯವನ್ನ ಕೇಳುವಂತ ಅವಕಾಶನ ಕೂಡ ನೀನು ತೆಗ್ದಿಲ್ಲ. ಇನ್ನು ಕೂಡ ಸತ್ಯವೇದನ ಓದುವಂತ ಅವಕಾಶ ಕೊಡಿ. ಇನ್ನು ಕೂಡ ನೀನು ಯಾವಾಗ್ಲೂ ಬೇಕಾದ್ರೆ ನಿನ್ನ ಹೃದಯ ಪ್ರಾರ್ಥನೆ ಮಾಡಕ್ಕೆ ನನ್ನ ಹತ್ರ ಓಡ್ ಬರುವಂತ ಹೃದಯ ಕೂಡ ನನ್ನ ಹತ್ರ ಇನ್ನೂ ಇದೆ. ಇದೆಲ್ಲ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾನು ಕ್ಷಮಿಸ್ತಾ ಇರೋದಕ್ಕೆ. ನಾನು ಕ್ಷಮಿಸಿಲ್ಲ ಅಂತ ಭಾವನೆ ಬಂದ್ರೆ ನೀನು ನನ್ನ ಸನ್ನಿಧಿಗೆ ಬರಲ್ಲ. ನಾನು ಕ್ಷಮಿಸ್ತಾ ಇದ್ದೀನಿ ತಾನೇ. ಆದ್ರೆ ನೀನ್ ಯಾಕೆ ಅಲ್ಪ ಸ್ವಲ್ಪ ವಿಷಯಗಳು, ಸಹೋದರ ಮಾಡಂತ ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡದಾಗಿ ತಗೊಳ್ತಿದೀಯಾ? ಯಾಕೆ ಕ್ಷಮಿಸ್ತಾ ಇಲ್ಲ ಅಲ್ವಾ? ಹಾಗಾದ್ರೆ ನಾನ್ ನಿನ್ನ ಏನ್ ಮಾಡಲ್ಲ, ಇವಾಗ ಈ ಪಾಪದಿಂದ ಕವರ್ ಮಾಡಲ್ಲ, ತೆಗೆದು ಬಿಡ್ತೀನಿ ನಿಮ್ಮನ್ನ. ಈ ಪಾಪವನ್ನ ತೆಗೆದು ಬಿಡ್ತೀನಿ, ಕವರ್ ಮಾಡಿ ತೆಗೆದು ಬಿಡ್ತೀನಿ. ನನ್ನ ಮಗನ ಅಮೂಲ್ಯವಾದಂತ ರಕ್ತದಿಂದ ಹಾಕಿರುವಂತ ಬಿಳಿ ವಸ್ತ್ರವನ್ನ ಏನ್ ಮಾಡ್ತೀನಿ, ನಿನ್ ಮೇಲೆ ತೆಗೆದು ಬಿಡ್ತೀನಿ. ನಿನ್ ಪಾಪವನ್ನು ನೋಡು ಅಲ್ವಾ? ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಾಮ್ಯ ಬೈಬಲ್ ಅಲ್ಲಿ ಇದೆ ತಾನೆ? ಏನಿದೆ ಬೈಬಲ್ ಅಲ್ಲಿ? ಸಾಲಗಾರನ ಸಾಮ್ಯ. ಆ ಆ ಸಾಲಗಾರನ ಸಾಮ್ಯ. ಕ್ಯಾರೆಟ್. ಕ್ರಿಸ್ತನ ಇದೆ. ವಿಷಯವನ್ನ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಆ ಒಂದು ವ್ಯಕ್ತಿ ಹೋಗಿ ಏನ್ ಮಾಡ್ತಾನೆ, ಸಾಲ ತಗೊಳ್ತಾರೆ ರಾಜನ ಹತ್ರ. ಎಷ್ಟು ಸಾಲ ತಗೊಂಡಿದ್ದಾನೆ ಓದಿದ್ದೀರಾ? 2 ಎಲ್ಲಿ ಬರುತ್ತೆ ವಾಕ್ಯ? ತೆಗೀರಿ ನೋಡೋಣ. ಸ್ಟಡಿ ಮಾಡ್ರಿ, ಆ ಪಾಯಿಂಟ್ ತೆಗೀರಿ, ಎಲ್ಲಿ ಬರುತ್ತೆ ನೋಡೋಣ. ತೆಗೆದ್ರಾ? ಸಿಕ್ತಾ?
ಸಿಕ್ಕಿಲ್ವಾ? ಬ್ರದರ್ ಅದೇ ಹೋಗ್ತಾ ಇದ್ದೀನಿ. ಹಾ, ಮತ್ತೇನು ಸುವಾರ್ತೆ 18ನೇ ಅಧ್ಯಾಯ 23ರಿಂದ ಓದ್ರಿ. ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಆ ಎಷ್ಟಂತೆ ಸಾಲ? ಸಾಲ ಕೋಟ್ಯಾಂತರ ಬ್ರದರ್ ಸಾಲ. ಕೋಟ್ಯಾಂತರ. ಓಕೆ. ಓದ್ರಿ. ಆ ಸಾಲ ತೀರಿಸೋದಕ್ಕೆ ಅವನಲ್ಲಿ ಏನು ಇಲ್ಲದಿದ್ರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕನ್ನೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸಿದ್ದೇನೆಂದು ನಮಸ್ಕರಿಸಲಾಗಿ ಆ ಸೇವಕನು ಒಡೆಯನ ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಸಿಕ್ಕಿ. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲಾ ನೀಚನೇ, ನೀನು ನನ್ನನ್ನು ಬೇಡಿಕೊಂಡಿದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟುಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಬೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆ ಮಾಡುವನು ಅಂದನು. ನೋಡಿದ್ರಾ? ಸ್ವಲ್ಪ ಇದು ಸರಸರಿರೇ, ಇಲ್ಲಿ ವಿಷಯವನ್ನ, ಈ ಸಾಮ್ಯವನ್ನ ಅರ್ಥ ಮಾಡ್ಕೊಳ್ರಿ. ಈ ಸಾಮ್ಯದಲ್ಲಿ ಹೇಳಿರುವಂತ ವಿಷಯವನ್ನ ಸಹೋದರ ಇಲ್ಲಿ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ತಾರ ಗೊತ್ತಾ? ಕೋಟ್ಯಾಂತರ ರೂಪಾಯಿ ಅಂತ ಮಾತಾಡ್ತಿರಲ್ಲ, ಅದು $20 ಮಿಲಿಯನ್ ಅಂತ ಹೇಳ್ತಾ ಇದ್ದಾರೆ. 1000 ಟ್ಯಾಲೆಂಟ್ ಅಂತ ಹೇಳ್ತಾ ಇದ್ದಾರೆ. 1000 ತಲಾಂತುಗಳಂತ ಹೇಳಿದಾಗ $20 ಮಿಲಿಯನ್ ಎಷ್ಟು ಬತ್ತ ರೇಟ್, ಪ್ರೈಸ್? ಅದು ನಮ್ಮ ಭಾರತದ ಲೆಕ್ಕಾಚಾರ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 160 ಕೋಟಿ. ಎಷ್ಟು? 160 ಕೋಟಿ. ಆದ್ರೆ ಆ ವ್ಯಕ್ತಿ ಹೋಗಿ ಇಷ್ಟ 160 ಕೋಟಿನ ಕ್ಷಮಿಸಿರ್ಬೇಕಾದ್ರೆ, ದೇವ್ರು, ಈ ರಾಜನು, ಅರಸನು 160 ಕೋಟಿನ ಕ್ಷಮಿಸಿರ್ಬೇಕಾದ್ರೆ ಈ ವ್ಯಕ್ತಿ ಎಷ್ಟು ಕೃತಜ್ಞತೆ ಭಾವನೆ ಇರ್ಬೇಕು. ಈ ವ್ಯಕ್ತಿ ಏನ್ ಮಾಡ್ದ ಅಂದ್ರೆ ಹೋಗ್ಬಿಟ್ಟು ಇವನ ಹತ್ರ ಒಬ್ಬ ಸಾಲ ತಗೊಂಡಂತೆ. ಎಷ್ಟು ತಗೊಂಡಿದ್ದಾನೆ? 100 ಬೆಳ್ಳಿ ನಾಣ್ಯಗಳು. ಅದೆಷ್ಟಂತಿದ್ರೆ ಗೊತ್ತಾ ಬ್ರದರು? $16, $1500. ಎಷ್ಟು? $1500. 160 ಕೋಟಿ ಎಲ್ಲಿದೆ? $1500 ಎಲ್ಲಿದೆ? 160 ಕೋಟಿ ಲೈಫ್ ಅಲ್ಲಿ ತೀರ್ಸಕ್ಕಾಗುತ್ತಾ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ? ಆದ್ರೆ ಕ್ಷಮಿಸ್ಬಿಟ್ಟಿದ್ದಾರೆ. ಅಂದ್ರೆ ಪರವಾಗಿಲ್ಲ, ಹೋಗಪ್ಪ, ನೀನ್ ಕಟ್ಬೇಕಾಗಿಲ್ಲ, ಬಿಟ್ಬಿಟ್ಟಿದೀನಿ ಅಂತ, ಇನ್ ಲೆಕ್ಕ ಮನ್ನಾ ಆಯ್ತು, ಏನು ನನ್ ಕೊಡ್ಬೇಕಾಗಿಲ್ಲ, ಹೊರಟೋಗು. ಏನಕ್ಕೆ? ಕಾಲಿಗೆ ಬಿದ್ದು. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ಪಾಪ ಮಾಡಿದಾಗ ದೇವ್ರ ಹತ್ರ ಹೋಗಿ ಅಂಗಲಾಚಿ ಬಿದ್ದು ಹತ್ತು, ದೇವ್ರೆ ಕ್ಷಮಿಸಿ ಅಂತ ದೇವ್ರ ಹತ್ರ ಹೆಂಗ್ ಕೇಳ್ಕೊಳ್ತೀವಿ. ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಅಷ್ಟು ದೊಡ್ಡ ಪಾಪವನ್ನ ಕ್ಷಮಿಸಿ ನಮ್ಗೆ ಅಲ್ವಾ, ನಮ್ ಮನಸ್ಸಿಗೆ ಒಂದು ಸಮಾಧಾನವನ್ನು ಕೊಟ್ಬಿಟ್ರು ನೋಡ್ರಿ. ಅಂದ್ರೆ ನಾವು ಸಹೋದರ ಮಾಡುವಂತ $1500 ಲೆಕ್ಕಾಚಾರ ಇರುವಂತ ಪಾಪಗಳನ್ನ ಬಿಡಲ್ಲ ನಾವು. ಕ್ಷಮಿಸ್ತಾರಾ? ಯೋಚನೆ ಮಾಡ್ರಿ. ಈ 160 ಕೋಟಿ ಏನ್ ಗೊತ್ತಾ? ತನ್ನ ಒಬ್ಬನೇ ಮಗನ್ನ ಸ್ಯಾಕ್ರಿಫೈಸ್ ಆಗಿ ಕೊಟ್ಟಿರೋದು. ಆಗುತ್ತಾ ನಮ್ ಕೊಡಕ್ಕೆ? ಅಷ್ಟು ದೊಡ್ಡ ತ್ಯಾಗ ಮಾಡಕ್ಕಾಗುತ್ತಾ? ಆದ್ರೆ ಒಂದು ತ್ಯಾಗ ಮಾಡ್ಬೋದಪ್ಪ. ನಮ್ ಸಹೋದರ ಮಾಡೋದು ತಪ್ಪನ್ನ ಕ್ಷಮಿಸಿದ್ರೆ ಆಯ್ತಲ್ವಾ? ಅದನ್ನು ಕ್ಷಮಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ, ಅದಕ್ಕೆ ಏನಂಬಿಟ್ರ ಅರಸ, ರಾಜ, ನಾನು ನಿನಗೆ ಕರುಣೆ ತೋರಿಸ್ಬೇಕಾರವಾಗಿ ನೀನು ನಿನ್ನ ಜೊತೆಗಾರನಿಗೆ ಕರುಣೆ ತೋರಿಸ್ಬಾರ್ದಾ? ಆದ್ರಿಂದ
ಇನ್ನು ಪೂರ್ತಿ ಏನೋ ಕೊಟ್ಬಿಡು, ಅಲ್ಲಿವರೆಗೂ ಜೈಲಲ್ಲಿ ಹಾಕ್ತೀನಿ ಅಂದ್ಬಿಟ್ರು. ಏನ್ ಅರ್ಥ ಇದು? ಇವಾಗ ಅವನು ಹೊರಡ ಬಿಟ್ರೆ ಕೆಲಸ ಕಾರ್ಯ ಏನೋ ಮಾಡಿ ಏನೋ ಕಟ್ಬೋದಪ್ಪ ದುಡ್ಡು, ಜೈಲಲ್ಲಿ ಹಾಕ್ಬಿಟ್ರೆ ಹೆಂಗ್ ಕಟ್ತಾನೆ? ಅಂದ್ರೆ ಏನ್ ಅರ್ಥ? ಕಟ್ಟಕ್ ಆಗೋದೇ ಇಲ್ಲ ಅವ್ನ ಲೈಫಲ್ಲಿ, ಕಟ್ಟಕ್ ಆಗೋದು ಇಲ್ಲ, ಸೆರೆಮನೆಯಿಂದ ಬರೋದು ಇಲ್ಲ, ಅದೇ ದಾಸತ್ವದಲ್ಲಿ ಸಾಯ್ತಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿಯರೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದೇವರು ಯಾವನ ದ್ರೋಹವನ್ನ ದೇವರು ಎನಿಸಲ್ವೋ ಅಂತ ಹೇಳಿದಾಗ ಹೇಗೆ ಎನಿಸ್ತಾ ಇರ್ತಾರೆ, ಯಾವ ರೀತಿಯಲ್ಲಿ ಎನಿಸ್ತಾ ಇರ್ತಾರೆ ಅದನ್ನೇ ನೋಡ್ತೀವಿ. ಕೀರ್ತನೆಯಲ್ಲಿ 32ನೇ ಕೀರ್ತನೆ 1 ಮತ್ತು 1-2 ವಾಕ್ಯಗಳನ್ನ ನೋಡೋಣ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿಲ್ಲವೋ ಅವನು ಧನ್ಯನು. ನೋಡಿದ್ರ ಕೀರ್ತನೆಗಾರನ ಬರೀತಾರಂತ ಮಾತು ಏನ್ ಗೊತ್ತಾ? ಈ ಮಾತಿನ ಒಂದು ಒಳ ಅರ್ಥ, ತಂದೆ ಆದ ದೇವರು ನಮ್ಮ ಪಾಪವನ್ನ ಕ್ಷಮಿಸ್ಬಿಟ್ರು ಅಂದ್ರೆ ಅದಕ್ಕಿಂತ ದೊಡ್ಡ ಒಂದ್ ವಿಷಯ ಯಾವುದೂ ಇಲ್ಲ. ನಿಜ ಹೇಳ್ತಾ ಇದ್ದೀವಿ ಕ್ರಿಸ್ತನ ಪ್ರೀತಿಯ ಸರಸ್ವರಿಯರೇ. ನಮ್ಮ ಅಪ್ಪ, ನಮ್ಮ ತಂದೆ ನಮ್ಮ ಪಾಪವನ್ನ ನೋಡ್ತಾ ಇಲ್ಲ ಅಂದ್ರೆ ಅದಕ್ಕಿಂತ ಬ್ಲೆಸ್ಸಿಂಗ್ ಲೈಫ್ ಯಾವುದೂ ಇಲ್ಲ. ಆದ್ರೆ ನಮ್ಮ ತಂದೆಯ ದೃಷ್ಟಿಯಲ್ಲಿ ಎಲ್ಲೋ ಒಂದ್ ಕಡೆ ಪಾಪದ ವಿಷಯ ಇದೆ ಅಂದ್ರೆ, ನಮ್ಮ ಮೇಲೆ ನಮ್ಮ ಪಾಪ ಲೆಕ್ಕಕ್ಕೆ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಡೇಂಜರ್ ವಿಷಯ ಯಾವುದೂ ಇಲ್ಲ. ಮನ್ಸಲ್ಲಿ ಇಟ್ಕೊಂಡ್ಬಿಡ್ರಿ, ಆಯ್ತಾ? ನಾವು ಇವತ್ತು ಬಂದಿರೋದು ಅದಕ್ಕೆ. ನಮ್ಮ ತಂದೆಯಾದ ದೇವರು ಇಸ್ರೇಲ್ ಜನರ ಪಾಪವನ್ನು ಕೂಡ ಕ್ಷಮಿಸಿದ್ರು. ಆದ್ರೆ ಏನ್ ಮಾಡಿದ್ರು ಗೊತ್ತಾ? ಆ ಸಮಯದಲ್ಲಿ ಅವರ ಪಾಪವನ್ನು ಕ್ಷಮಿಸಿದ್ರು. ಆದ್ರೆ ಮತ್ತೆ ಹೇಳ್ತಾ ಇದಾರೆ, ಆ ಬೇಲಿನ ರಕ್ತದಿಂದ ಹಿಡಿದು ಜಕ್ಕರಿನ ಪರಕಿನ ಮಗನಾದ ಜಕ್ಕರಿನ ರಕ್ತದವರೆಗೂ ಚೆಲ್ಲಲ್ಪಟ್ಟಂತ ಎಲ್ಲಾ ರಕ್ತವನ್ನು ನಿಮ್ಮ ಮೇಲೆ ಕೇಳ್ತೀರ ಅಂತ ಹೇಳ್ಬಿಟ್ರು. ಯಾಕೆ? ಹೀಗೆ ಆ ವ್ಯಕ್ತಿನ ಕ್ಷಮಿಸಿದ್ರಲ್ಲ ದೇವರು. ಕ್ಷಮಿಸಿದ ಮೇಲೆ ಆತನ ಹೋಗಿ ಏನ್ ಮಾಡ್ದ? ತನ್ನ ಸಹೋದರನ ಕುತ್ತಿಗೆ ನಡೆದ. ನೋಡಿ, ಆ ರೀತಿ ಇಸ್ರೇಲ್ ಜನರು ದೇವರ ಕ್ಷಮಿಸಿದ್ದಕ್ಕೆ ಕೃತಜ್ಞತೆ ಅಂತ ಭಾವನೆ ಇಲ್ಲ. ಆ ಕ್ಷಮಿಸುವ ಒಂದು ಬೆಲೆ ಏನಂತ ಗೊತ್ತಿಲ್ಲ ಅಲ್ವಾ? ಸೊ ದೇವ್ರ ಮಕ್ಕಳು ಇಲ್ಲಿ ದೇವರ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ದೇವ್ರು ಏನ್ ಮಾಡ್ತಿದಾರೆ? ಈ ಪಾಪಗಳನ್ನ ಕ್ಷಮಿಸೋದು ಅಂತ ಹೇಳಿದಾಗ ಇದು ಮೊದಲು ಇಸ್ರೇಲ್ ಜನಕ್ಕೆ ಅನ್ವಯವಾದ್ರು. ರೋಮಪುರದವರಿಗೆ ಬರೆದಂತ ಪತ್ರಿಕೆ ಮಾಂಸಿಕವಾದ ಇಸ್ರೇಲ್ ಜನರ ಹತ್ರ ಬರಿದೆ, ಆತ್ಮಿಕವಾದಂತ ಇಸ್ರೇಲ್ ಜನರಿಗೆ ಬರೆಯಲ್ಪಟ್ಟಿದೆ. ಅಲ್ಲಿ ತಿಳಿ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಪಾಪವನ್ನ ದೇವ್ರು ಕ್ಷಮಿಸಿದಾರಾ ಅನ್ನೋಂಥ ವಿಷಯವನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಆಗ ಮಾತ್ರ ನೀವು ಧನ್ಯರು ಅಲ್ವಾ? ದೇವ್ರು ಕ್ಷಮಿಸಲ್ಲ ಅನ್ನೋಗಿದ್ರೆ ನೀವು ಭೂಮಿಯಲ್ಲಿ ಏನೇ ಮಾಡಿ ಏನು ಯೂಸ್ ಇಲ್ಲ. ಅದನ್ನ ಮುಂದಿನ ವಾಕ್ಯ ಹೇಳ್ತಾರೆ, ರೋಮಪುರದವರಿಗೆ 4ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ, ಲೆಕ್ಕಕ್ಕೆ ಏನ್ ಮಾಡ್ತಿಲ್ಲ? ತರ್ತಾ ಇಲ್ಲ, ಲೆಕ್ಕ ಮಾಡ್ತಾ ಇಲ್ಲ, ಕೌಂಟ್ ಮಾಡ್ತಾ ಇಲ್ಲ. ಕೌಂಟ್ ಮಾಡ್ತಿರ್ತಾರೆ, ನಾವೇನ್ ಕೌಂಟ್ ಮಾಡ್ತೀವಿ? ಎಷ್ಟ್ ಸರಿ ತಪ್ಪು ಮಾಡ್ತೀವಿ? 1 ಸರಿ, 2 ಸರಿ, 3 ಸರಿ, 4 ಸರಿ. ಆದ್ರೆ ದೇವ್ರು ಕೌಂಟ್ ಮಾಡಲ್ಲ ಅಂದ್ರೆ ಏನರ್ಥ? ಯಾಕೆ ಕೌಂಟ್ ಮಾಡ್ತಾ ಇಲ್ಲ ದೇವ್ರು ನಮ್ ಲೆಕ್ಕನ? ಇನ್ಪುಟ್ ಮಾಡ್ತಾ ಇಲ್ಲ ಯಾಕೆ? ಕ್ರಿಸ್ತಲ್ ಪ್ರೀತಿ ಸರ್, ನಾವು ಪಾಪ ಮಾಡ್ತಾ ಇದ್ರು ಅಲ್ಲಿ ಇಲ್ಲಿ ಬರ್ತಾರಂತ ವಿಷಯ ಪಾಪ ಮಾಡಿಲ್ಲ ಅಂತಲ್ಲ. ಪಾಪ ಮಾಡ್ತಿದ್ರು, ಆ ಪಾಪನ ಲೆಕ್ಕಕ್ಕೆ ದೇವ್ರು ತಗೊಳ್ತಾ ಇಲ್ಲ. ಯಾವ ರೀತಿಯಲ್ಲಿ ಅಲ್ವಾ? ನೋಡ್ರಿ, ಒಂದು ವಿಷಯನ ಅರ್ಥ ಮಾಡ್ಕೊಳ್ರಿ. ಆ ವ್ಯಕ್ತಿ ಅರಸನು ಕೊಟ್ಟಂತ ಒಂದು ಕ್ಷಮಾಪಣೆ ಮಾಡಿದ್ಮೇಲೆ ಆ ವ್ಯಕ್ತಿ ಹೋಗಿ ಇನ್ನೊಬ್ಬ ವ್ಯಕ್ತಿ ಎದುರಿಗೆ ಬಂದಲ್ಲ, 100 ಬೆಳ್ಳಿ ನಾಣ್ಯ ತಗೊಂಡವನು. ಅವ್ನ ಎದುರುಗಡೆ ಬಂದು, ಅಪ್ಪ ದಯವಿಟ್ಟು ಕ್ಷಮಿಸಪ್ಪ, ನಿಂಗೆ ಸಾಲ ಕೊಡ್ಬೇಕಾಯ್ತು, ನಾನು ನಿನ್ಗೆ ಕೊಟ್ಬಿಡ್ತೀನಂತೆ. ಆಗ ಆ ವ್ಯಕ್ತಿ ಏನಂತ ಉತ್ತರ ಕೊಟ್ಟಿರ್ಬೋದು? ಏನಂತ ಉತ್ತರ ಕೊಟ್ಟಿದ್ದೆ ಕರೆಕ್ಟ್ ಆಗಿ ಇರ್ತಿತ್ತು? ನಿಜವಾಗ್ಲೂ ಪಾಪವಾದ ವಿಷಯದಲ್ಲಿ ನನ್ನ ಇಷ್ಟು ದೊಡ್ಡ ಪಾಪ ಕ್ಷಮಾಪಣೆ ಆಯ್ತಲ್ಲ ಅಂತ ಒಂದು ಸಂತೋಷ ಬಂದು ಆ ರಿಯಲೈಸ್ ಇದ್ದು ದೇವರಿಗೆ ಕೃತಜ್ಞತೆ ಭಾವನೆ ಇದ್ದಿದ್ರೆ ಏನ್ ಉತ್ತರ ಕೊಡ್ತಾ ಇದ್ದ ಆ ವ್ಯಕ್ತಿಗೆ? ಆತನ ಹತ್ರ ಸಾಲ ತಗೊಂಡಿದ್ದ ವ್ಯಕ್ತಿಗೆ ಏನಂತ ಉತ್ತರ ಕೊಡ್ತಿದ್ದ? ಹೇಳ್ರಿ ನೋಡೋಣ, ಏನ್ ಉತ್ತರ ಕೊಟ್ಟಿದ್ದೆ ಕರೆಕ್ಟ್ ಇರ್ತಿತ್ತು? ಅವನಿಗೆ ಕ್ಷಮಾಪಣೆ ಮಾಡಿದ್ರಲ್ಲ, ಆತರ ಕ್ಷಮಾಪಣೆ ಮಾಡಿದ ಪಕ್ಷದಲ್ಲಿ ಅವ್ನ್ ಕರೆಕ್ಟ್. ಅವ್ನ್ ಬಂದ್ ಕೇಳಿದ್ರೆ, ಅಯ್ಯೋ ಅಪ್ಪ ಹೋಗಪ್ಪ, ಏನ್ ದೊಡ್ಡ ಮಹಾನ್ ಮಾಡಿದ್ದು ಏನಿಲ್ಲಪ್ಪ, ನಮ್ ತಂದೆ ನನ್ನ ರಾಜ ಅಷ್ಟ್ ದೊಡ್ಡ ಸಾಲ ಕ್ಷಮಿಸ್ಬಿಟ್ಟಿದ್ದಾನೆ, ನಿಂದೇನು ಇಲ್ಲ, ಲೆಕ್ಕಕ್ಕೆ ಹೋಗ್ಬಿಡು ಅಂತ ಹೇಳ್ಬಿಟ್ಟಿದ್ರೆ ಏನಾಗ್ತಿತ್ತು? ಆ ನಿಜವಾದ ಕ್ಷಮಾಪಣೆಯ ಬೆಲೆ ಯಾರಿಗ್ ಗೊತ್ತಿತ್ತು? ಆ ವ್ಯಕ್ತಿ ಗೊತ್ತಿತ್ತು.
ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿಯರೇ, ಇವತ್ತು ಕೂಡ ದೇವರು ನಮ್ಮ ಪಾಪಗಳನ್ನ ಲೆಕ್ಕಕ್ಕೆ ತಗೋಲ್ತಿಲ್ಲ ಅನ್ನೋದು ಎಲ್ಲಿವರೆಗಂದ್ರೆ, ನಾವು ನಮ್ಮ ಸಹೋದರ ಮಾಡಿದ್ರಂತ ಪಾಪಗಳನ್ನ ಎಲ್ಲಿವರೆಗೂ ಲೆಕ್ಕಕ್ಕೆ ತಗೊಳಲ್ವೋ ಅಲ್ಲಿವರೆಗೂ ನಮ್ಮ ಲೆಕ್ಕಕ್ಕೆ ತಗೊಳಲ್ಲ. ಇಲ್ಲ ಅಂದ್ರೆ ಅವತ್ತಿಂದ ಏನಾಗುತ್ತೆ, ಆ ಒಂದು ಪಾಪ ಲೆಕ್ಕಕ್ಕೆ ತಗೊಳಕ್ಕೆ ಬಿಡುತ್ತೆ. ಲೆಕ್ಕ ದೇವ್ರ ಏನ್ ಮಾಡ್ತಾರೆ, ಲೆಕ್ಕ ತಗೊಳ್ತಾರೆ, ಅದ ಕೌಂಟ್ ಮಾಡ್ತಾರೆ. ಕೌಂಟ್ ಮಾಡೋದಂದ್ರೆ ಏನಂತ ನಮ್ಗೆ ಗೊತ್ತಿರ್ಬೇಕು ಅಲ್ವಾ? ಕೌಂಟ್ ಮಾಡೋದಂದ್ರೆ ದೇವ್ರು ಆ ತಪ್ಪಿಗೆ ಶಿಕ್ಷೆ ಕೊಡಕ್ಕೆ ಪ್ಲಾನ್ ಮಾಡ್ತಾರೆ. ಇಷ್ಟು ಆಗ್ಲಿ, ಆ ತಪ್ಪಿಗೆ ಏನ್ ಮಾಡ್ತೀನಿ ನಾನು, ಶಿಕ್ಷೆ ಕೊಡ್ತೀನಿ. ಆ ರೀತಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಅಲ್ವಾ, ಆ ರೀತಿ ದೇವ್ರು ಯಾರನ್ನಾದ್ರೂ ಕೌಂಟ್ ಮಾಡಿದಾರಾ ಪಾಪಗಳನ್ನ? ಕೌಂಟ್ ಮಾಡಿದ್ರ? ಬೈಬಲ್ ಯಾರನ್ನ ಕೌಂಟ್ ಮಾಡಿದ್ರಾ? ಲಾಸ್ಟ್ ಟೈಮ್ ಕೂಡ ನಾನು ಇದೇ ವಿಷಯ ನಿಮ್ಗೆ ಹೇಳಿದೀನಿ. ದಾವೀದನಿಗೆ ಶಿಕ್ಷೆ ಕೊಟ್ರಲ್ಲ ದಾವೀದನಿಗೆ ಶಿಕ್ಷೆ ಕೊಟ್ರು. ಓಕೆ, ಅಂದ್ರೆ ಲೆಕ್ಕ ತಗೊಳ್ತಾ ಇದೀನಿ, ಲೆಕ್ಕ ಮಾಡ್ತೀನಿ ಅಂತ ಹೇಳ್ತಿದ್ರಲ್ವಾ? ಹೋದ್ರಿ ಆದಿಕಾಂಡ 16ನೇ ಅಧ್ಯಾಯ 15ನೇ ಅಧ್ಯಾಯ 16ನೇ ವಾಕ್ಯ ಹೋದ್ರಿ. ಆದಿಕಾಂಡ 15ನೇ ಅಧ್ಯಾಯ 16ನೇ ವಾಕ್ಯ. ನಿನ್ನ ಸಂತಾನದವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬಂದಿಲ್ಲ ಎಂದು ಹೇಳಿದನು. ಏನಂತಿದ್ದೀರಾ? ಅಮೋರಿಯರ ಅಪರಾಧವು ಏನಾಗ್ಲಿಲ್ಲ, ಇನ್ನು ಪೂರ್ಣ ಸ್ಥಿತಿಗೆ ಬರ್ಲಿಲ್ಲ. ಅಂದ್ರೆ ಏನರ್ಥ? ಅಮೋರಿಯರಿಗೆ ಒಂದು ಮೆಜರ್ಮೆಂಟ್ ಇಟ್ಟಿದ್ದೀನಿ, ಆ ಮೆಜರ್ಮೆಂಟ್ ಇನ್ನು ಫುಲ್ ಆಗ್ಲಿಲ್ಲ. ಫುಲ್ ಆಯ್ತು ಅಂದ್ರೆ ಅವ್ರನ್ನ ಪನಿಷ್ಮೆಂಟ್ ಮಾಡ್ತೀನಿ. ಕರೆಕ್ಟಾ? ಈ ಮೆಜರ್ಮೆಂಟ್ ಯಾವ್ದು ರೀತಿಯಲ್ಲಿದೆ? ದೇವರಿಡುವಂತ ಮೆಜರ್ಮೆಂಟ್ ಯಾವ್ದ್ರ ಮೇಲೆ ಆಧಾರವಾಗಿದೆ? ಅವರಿಗೆ ಗೊತ್ತಿರುವಂತ ಜ್ಞಾನದ ಮೇಲೆ ಆಧಾರವಾಗಿದೆ. ಅಮೋರಿಯರಿಗೆ ಏನಪ್ಪ ಗೊತ್ತಿತ್ತು? ಧರ್ಮಶಾಸ್ತ್ರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆದ್ರೂ ಕೂಡ ಮೆಜರ್ಮೆಂಟ್ ಇಟ್ಟಿದಾರಂತ ದೇವರು. ಎಲ್ಲಿವರೆಗೆ ಇಟ್ಟಿದ್ದಾರೆ ನೋಡೋಣ. ಸೋದೋಮ್ ಗೊಮೋರ ಒಂದು ಮೆಜರ್ಮೆಂಟ್ ಇಟ್ರು, ನಾಶ ಮಾಡಿದ್ರು. ಅಮೋರಿಯರಿಗೆ ಇಟ್ಟಿದ್ದಾರೆ, ಕಾನಾನ್ ದೇಶದವರಿಗೆ ಒಂದು ಮೆಜರ್ಮೆಂಟ್ ಇಟ್ರು, ಆಮೇಲೆ ನಾಶ ಮಾಡಿದ್ರು ಅಲ್ವಾ? ಹೀಗೆ ದೇವ್ರ ಏನ್ ಮಾಡಿದಾರೆ, ಮೆಜರ್ಮೆಂಟ್ ನ ಇಡ್ತಾ ಇದಾರೆ ಅಲ್ವಾ? ನೂತನ ಸೃಷ್ಟಿಗೆ ಏನ್ ಮೆಜರ್ಮೆಂಟ್ ಇರ್ಬೋದು? ನೂತನ ಸೃಷ್ಟಿಗೆ ಇರುವಂತ ಮೆಜರ್ಮೆಂಟ್ ಏನ್ ಗೊತ್ತಾ? ಸರಸ್ವರಿಯರೇ, ನಾವು ಬೇರೆಯವ್ರನ್ನ ಅಳೆಯುವ ರೀತಿಯಲ್ಲೇ ದೇವ್ರು ನಮ್ಮನ್ನ ಅಳಿತಾರೆ ಅಷ್ಟೇ. ಮೆಜರ್ಮೆಂಟ್ ಲೆಕ್ಕ, ನಾವು ಇನ್ನೊಬ್ಬನ ಯಾವ ರೀತಿ ಲೆಕ್ಕ ಮಾಡ್ತಿರೋ ನಮ್ಮನ್ನು ದೇವ್ರು ಅದೇ ಲೆಕ್ಕ ಮಾಡ್ತಾರೆ. ನಾವು ಇನ್ನೊಬ್ರು ಪಾಪಗಳನ್ನ ಕ್ಷಮಿಸಿದ್ರೆ ದೇವ್ರು ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ. ನಾವು ಕ್ಷಮಿಸಿಲ್ವಾ, ನಮ್ಮನ್ನ ಕ್ಷಮಿಸಲ್ಲ. ಸ್ಕೇಲ್ ಯಾರ ಕೈಲಿದೆ? ಮೆಜರ್ಮೆಂಟ್ ಇವಾಗ ಯಾರ ಕೈಲಿದೆ? ನಮ್ ಕೈಲೇ ಇದೆ. ನೀವ್ ಹೆಂಗ್ ಮೆಜರ್ ಮಾಡ್ತೀರೋ ಹಂಗ್ ಮೆಜರ್ ಮಾಡ್ಬಿಡ್ತೀನಪ್ಪ ನಾನು. ನಿಮ್ ಕೈಲೇ ಕೊಟ್ಬಿಟ್ಟಿದ್ದೀನಿ ಮೆಜರ್ಮೆಂಟ್, ನಾನಂತೂ ತಗೊಳಲ್ಲ. ಸಹೋದರ ಯಾವ ರೀತಿ ನೋಡ್ತೀರಾ ನಾನು ಹಂಗೆ ನೋಡ್ತೀನಿ. ಸಹೋದರ ಸಣ್ಣ ಪುಟ್ಟ ಬೆಳವಣಿಗೆಗಳನ್ನ ನೀವು ತುಂಬಾ ಸೂಕ್ಷ್ಮ ಗಮನಿಸಿದ್ರೆ ನಾನು ಕೂಡ ನಿಮ್ಮನ್ನ ಸೂಕ್ಷ್ಮ ಗಮನಿಸಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಗಮನಿಸ್ತೀನಿ, ಆ ತಪ್ಪುಗಳನ್ನ ನಾನು ಬಿಡಲ್ಲ, ಲೆಕ್ಕಕ್ಕೆ ತಗೊಂಡ್ಬಿಡ್ತೀನಿ. ನೀವು ಸಹೋದರ ಮಾಡಿದಂತ ಎಲ್ಲಾ ಪಾಪಗಳನ್ನ ಲೆಕ್ಕದಲ್ಲಿ ಇಟ್ಕೊಂಡಿರ್ತೀರಾ? ಕೇಳ್ ನೋಡ್ರಿ, ಒಬ್ಬ ಸಹೋದರ ಕೇಳಿದಾಗ, ಬ್ರದರ್ ಬಗ್ಗೆ ಗೊತ್ತಾ? ಬ್ರದರ್ ಗೊತ್ತು ಬ್ರದರ್, ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ. ಅವ್ರ ಬಗ್ಗೆ ಹೇಳ್ತೀನಿ ಬನ್ನಿ ಅನ್ಬಿಟ್ಟು ಕುತ್ಕೊಂಡ್ಬಿಟ್ಟು ಎಷ್ಟು ಮಾತಾಡ್ತಾರಂದ್ರ ಅವ್ರ ಬಗ್ಗೆ ಗಂಟೆ ಅವ್ರ ಮಿಸ್ಟೇಕ್ ನ ಮಾತಾಡೋದ್ ಗೊತ್ತು. ಓಹೋ, ವೆರಿ ಗುಡ್. ಒಬ್ಬ ಸಹೋದರನ ಇಷ್ಟು ಮಟ್ಟಿಗೆ ನೀವು ಲೆಕ್ಕ ಮಾಡಿದ್ರೆ ದೇವ್ರು ನಿಮ್ ತಪ್ಪನೆ ಎಷ್ಟು ಮಟ್ಟಿಗೆ ಲೆಕ್ಕ ಮಾಡ್ತಿರ್ಬೇಕು ಈಗ, ಅಲ್ವಾ? ಒಬ್ಬ ಸಹೋದರನ ತಪ್ಪುಗಳನ್ನ ಇಷ್ಟೂ ಸೂಕ್ಷ್ಮವಾಗಿ ಗಮನಿಸಕ್ಕೆ ನೀವು ಅಷ್ಟು ಟ್ಯಾಲೆಂಟ್ ಆಗಿರ್ಬೇಕಾದ್ರೆ ದೇವರು ನಿಮ್ ಕೈಲಿ ಕೊಟ್ಟಿರೋಂಥ ಮೆಜರ್ಮೆಂಟ್ ಗೊತ್ತಾಗ್ಬಿಡ್ತು. ಮೆಜರ್ಮೆಂಟ್ ಚಿಕ್ಕದಿರುತ್ತಾ ದೊಡ್ಡದಿರುತ್ತಾ? ದೇವರು ಲೆಕ್ಕ ಮಾಡಕ್ಕೆ ಶುರು ಮಾಡಿರ್ತಾರೆ ಅಲ್ವಾ? ನಮ್ಮ ಪಾಪಗಳನ್ನ ದೇವರು ಕಂಪ್ಲೀಟ್ ಆಗಿ ವಾಶ್ ಔಟ್ ಮಾಡಿಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿಯರೇ, ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅಷ್ಟೇ. ಲೆಕ್ಕಕ್ಕೆ ತಗೊಳಕ್ಕೆ ಶುರು ಮಾಡಿದ್ರು ಯಾರು ದೇವ್ರ ಕೈಯಿಂದ ನಮ್ಮನ್ನ ಬಿಡ್ಸಕ್ಕೆ ಆಗಲ್ಲ. ಅಲ್ಲಿವರೆಗೂ ನಾವು ಸೇಫೆಸ್ಟ್ ಆಗಿರುವಂತ ವಿಷಯ ಏನ್ ಗೊತ್ತಾ? ಯಾರ ಪಾಪವನ್ನ ದೇವ್ರ ಲೆಕ್ಕಕ್ಕೆ ತಗೊಳಲ್ವೋ, ಯಾರ ಪಾಪ ಅಂತ ಬೇಡ, ನನ್ನ ಪಾಪವನ್ನ ದೇವ್ರ ಲೆಕ್ಕಕ್ಕೆ ತಗೊಂಡಿಲ್ವಾ ನಾನು ಧನ್ಯನಪ್ಪ ಅಂತ ಭಾವನೆ ನಮ್ಮಲ್ಲಿ ಇದೆಯಾ? ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿಯರೇ, ಇಲ್ಲ ಎಲ್ಲೋ ಒಂದ್ ಕಡೆ ನನ್ನ ಪಾಪವನ್ನ ದೇವ್ರ ಲೆಕ್ಕ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅನ್ನುವಂತ ಒಂದು ಭಾವನೆ ಇದೆಯಾ? ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಸಮಯವು ತುಂಬಾ ಕಡಿಮೆ ಆಗಿರೋದ್ರಿಂದ ನಮ್ಮ ಸ್ಟಡೀಸ್ ಎಲ್ಲ ಹೆಂಗಿದೆ ಅಂದ್ರೆ ನಾನಾ ತರಹದ ಸ್ಟಡೀಸ್ ಹೋಗ್ತಾ ಇದ್ದೀವಿ. ಇವತ್ತು ಹೊಸ ನಾಲೆಡ್ಜ್ಗೆ ಕೊರತೆಗಳಿಲ್ಲ. ಇವತ್ತು ಮೆದುಳನ್ನ ಬೆಳೆಸ್ಕೊಳ್ಳಕ್ಕೆ ಶುರು ಮಾಡಿ ಹೃದಯವನ್ನ ಚಿಕ್ಕದಾಗ್ತಿದೆ. ಇವತ್ತು ಜ್ಞಾನಾರ್ಜನೆಗೆ ತುಂಬಾ ಸಾಕಷ್ಟು ವಿಷಯಗಳು ಬರ್ತಾ ಇದೆ, ಅದ್ರ ಜೀವನದಲ್ಲಿ ಅಳವಡಿಕೆಯಲ್ಲಿ ತುಂಬಾ ಕಡಿಮೆ ಆಗ್ತಿದೆ. ಅದ್ರ ಬೇಕಾಗಿರೋದಾದ್ರೆ ನೀವು ಎಷ್ಟು ಕಲ್ತಿದ್ದೀರಾ ಅಂತ ದೇವ್ರು ಕೇಳಿಲ್ಲ, ಎಷ್ಟು ಬೆಳೆದಿದ್ದೀರಾ ಅಂತ ದೇವ್ರು ಕೇಳ್ಬಿಡ್ತಾರೆ. ಹೃದಯ ಎಷ್ಟು ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದೆ ಅಂತ ದೇವ್ರು ಕೇಳ್ಬಿಡ್ತಾರೆ.
ಆ ವಿಷಯಕ್ಕೆ ತುಂಬಾ ಪ್ರಾಮುಖ್ಯತೆ ಕಡಿಮೆ ನೋಡ್ರಿ. ವಾರ ಪೂರ್ತಿ ಕ್ಲಾಸಸ್ ಇದೆ, ಹೊಸ ಹೊಸ ಮೀಟಿಂಗ್ ಇದೆ, ಒಳ್ಳೆ ಬುಕ್ಸ್ ಇದೆ, ಸ್ಟಡಿ ಮಾಡಿ ಕೊನೆಗೆ ಹೆಂಗಾಗ್ಬಿಡ್ತಾರೆ ಅಂದ್ರೆ ಇವತ್ತಿನ ಒಂದು ಸಿಸ್ಟಮ್ ನ ನೋಡ್ತಿದೀವಿ ನಾವು. ಹಿಂಗೆ ಇರೋದು ಗೊತ್ತಾ ಕ್ರಿಸ್ತನ ಪ್ರೀತಿಯ ಸರಸರೇ? ನಾನು ನನ್ನಷ್ಟು ಜ್ಞಾನಿ ನೀನ್ ಇಲ್ಲಪ್ಪ ಅನ್ನೋಂತ ರೀತಿಯಲ್ಲಿ ನೋಡ್ತಿರೋ ಹೊರ್ತು ಅಲ್ವಾ, ಇನ್ನಷ್ಟು ಒಳ್ಳೆವ್ ನಾನಲ್ಲ ಅಂತ ಯಾರು ಕೂಡ ನೋಡಲ್ಲ, ಆ ಒಂದು ದೃಷ್ಟಿಕೋನದಲ್ಲಿ ನೋಡಲ್ಲ ಅಲ್ವಾ. ದಾವಿದನ್ ಮಾತಾಡ್ಬೇಕಾದ್ರೆ ಕೆಲವ್ರ ಬಗ್ಗೆ ಮಾತಾಡ್ತಾರೆ, ನನಗಿಂತ ನೀತಿವಂತರು ಅವರು ಅಂತ ಮಾತಾಡ್ತಾರೆ. ನನಗಿಂತ ನೀತಿವಂತರ ಇದನ್ನ ಸಾಯಿಸ್ಬಿಟ್ಟಿದ್ಯಲ್ಲಪ್ಪ ಅನ್ಬಿಟ್ಟು. ನೋಡಿ ಯಾವ ರೀತಿ ನೋಡಿರ್ಬೋದು. ನನ್ನನ್ನ ಅವರು ಒಳ್ಳೆಯವ್ರಂತ ಇಲ್ದೆ ಬೇರೆಯವ್ರನ್ನ ನನಗಿಂತ ಒಳ್ಳೆಯವ್ರಂತ ಮಾತಾಡ್ತಾರೆ ದಾವಿದ ಕೆಲವೊಂದು ವಿಷಯದಲ್ಲಿ. ದೇವ್ರ ಮಕ್ಳು ಇವತ್ತು ನಾವು ನೋಡೋದ ದೃಷ್ಟಿಕೋನ ಹೇಗೆ? ಅದಕ್ಕೆ ಈ ಒಂದು ದೃಢತೆ ನಮ್ಮಲ್ಲಿ ಇದೆಯಾ? ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನನ್ನ ಪಾಪವನ್ನ ದೇವ್ರ ಲೆಕ್ಕಕ್ಕೆ ತಗೊಳಲ್ಲ, ನನ್ನ ಅಪರಾಧಗಳನ್ನ ದೇವ್ರೇನ್ ಮಾಡಲ್ಲ, ನನ್ನ ಪಾಪವನ್ನ ಮುಚ್ಚಿಬಿಟ್ಟಿದ್ದಾರೆ. ಆ ಭಾವನೆ ನಮ್ಗಿದ್ಯಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಅದನ್ನ ದೃಢಪಡಿಸ್ಕೊಳ್ಳೋಣ ಅಲ್ವಾ. ಹೇಗೆ ದೃಢಪಡಿಸ್ಕೊಳ್ಳೋದು? ಜಸ್ಟ್ ಹಾಗೆ ಮೈಂಡ್ ಓಪನ್ ಮಾಡಿ ಯೋಚನೆ ಮಾಡಿ, ಯಾರ ತಪ್ಪು ನನ್ಗೆ ಕಾಣಿಸ್ತಾ ಇದೆ, ಯಾರನ್ನ ನಾನು ಕ್ಷಮಿಸ್ತಾ ಇಲ್ಲ, ಯಾರನ್ನ ಯಾವ ರೀತಿ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ, ಇದು ನನಗೆ ಅಪಾಯವಾಗುತ್ತೆ, ನನ್ನ ಓಟಿಗೆ ಅಪಾಯವಾಗುತ್ತೆ ಅಂತ ದೃಢಪಡಿಸ್ಕೊಂಡ್ಬಿಟ್ರಿ ಅಷ್ಟೇ, ಇನ್ನೇನಿಲ್ಲ. ನನ್ನ ಮೈಂಡಲ್ಲಿ ಯಾರ ಬಗ್ಗೆ ಏನೆಲ್ಲ ತಿಳ್ಕೊಂಡ್ಬಿಟ್ಟಿದೀನಿ, ನನ್ನ ಸಹೋದರ ಬಗ್ಗೆ ನಾನು ಯಾವ ಭಾವನೆಯಲ್ಲಿ ಇದ್ದೀನಿ, ಅವ್ರನ್ನ ನೋಡ್ಬೇಕಾದ್ರೆ ನನಗೆ ಏನ್ ಕಾಣಿಸುತ್ತೆ? ಅವ್ರು ಒಳ್ಳೆತನ ಕಾಣಿಸುತ್ತಾ, ಅವ್ರಿಗೆ ಕೆಟ್ಟದ್ ಮಾತ್ರ ಕಾಣಿಸುತ್ತಾ? ಅವ್ರು 100 ಒಳ್ಳೇದ್ ಮಾಡಿದಿರ್ಬೋದು, ಅದು ಗಮನಕ್ಕೆ ಬರಲ್ಲ. ಅವ್ರು ಮಾಡಿದಂತ ಒಂದು ಮಿಸ್ಟೇಕ್ ಮಾತ್ರ ಎದ್ದು ಕಾಣಿಸ್ತಾ ಇರುತ್ತೆ ಯಾವಾಗ ನನಗೆ ಅಲ್ವಾ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದನ್ನೇ ದೇವ್ರು ಇಟ್ಬಿಟ್ಟಿದ್ದಾರೆ. ಏನ್ ಗೊತ್ತಾ? ಸ್ಕೇಲ್ ನ ನಮ್ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ, ಅರ್ಥ ಮಾಡ್ಕೊಂಡ್ಬಿಡ್ರಿ. ಆ ಸ್ಕೇಲು ನಮ್ಮನ್ನಲ್ಲ, ಬೇರೆಯವ್ರನ್ನ ನಾವು ಅಳಿಯೋದ್ನ ದೇವ್ರು ನಮ್ಗೆ ಅಳಿಯೋಕೆ ಸ್ಕೇಲ್ ಮಾಡ್ತಾರಲ್ಲ ಅಷ್ಟೇ. ನೀನ್ ಇಷ್ಟು ಈ ರೀತಿ ನೋಡಿದ್ಯಾ ಅವ್ರನ್ನ, ನಾನು ಹಿಂಗೆ ನೋಡ್ತೀನಿ. ತುಂಬಾ ಕಷ್ಟವಿದೆಯಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಪ್ರೀತಿ ಅಂತ ಬಂದಾಗ ದೇವ್ರ ಮಕ್ಕಳು ಈ ಗುಣಗಳಲ್ಲಿ ಬೆಳಿಬೇಕಂತ ದೇವ್ರು ಆಸೆ ಪಡ್ತಾ ಇದ್ದಾರೆ. ಈ ಪ್ರೀತಿ ಎಲ್ಲವನ್ನ ಸಹಿಸುತ್ತೆ, ಎಲ್ಲ ಪಾಪವನ್ನ ಮುಚ್ಚುತ್ತೆ. ನೋಡಿ, ಪಾಪ ಅಂತ ಹೇಳಿದ ತಕ್ಷಣ ಒಬ್ಬ ಸಹೋದರನ ಹತ್ರ ನೀವು ಒಂದು ಏನೋ ತಪ್ಪು ಮಾಡಿದ್ರೆ ಅವ್ರನ್ನ ಹೋಗ್ಬಿಟ್ಟು ಯಾಕೆ ಬ್ರದರ್ ಈ ತರ ಮಾಡಿದಿರಾ ಅಂತ ಕೇಳೋದು ತಪ್ಪು ಅಂತಲ್ಲ. ಒಂದ್ ರೀತಿಲಿ ನೀವು ಕೇಳ್ಬೋದು, ಕ್ವಶನ್ ಮಾಡ್ಬೋದು, ಅವ್ರನ್ನ ತಿದ್ಬೋದು. ಆದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಸಂಪೂರ್ಣವಾಗಿ ದ್ವೇಷ ಮಾಡ್ತೀನಿ ನೋಡ್ರಿ, ನಾನು ಅದನ್ನ ತಪ್ಪಾಗಿ ಮಾತಾಡ್ತೀನಿ. ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಅವರು ಒಬ್ಬ ವೈರಿಯಾಗಿ ನೋಡ್ತೀವಿ ನೋಡ್ರಿ, ಅಂತ ವಿಷಯಗಳು ಅಲ್ವಾ. ಅದು ತಪ್ಪಾಗಿರುತ್ತೆ ದೇವ್ರ ದೃಷ್ಟಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಮಾಡುವಂತ ಒಂದು ಸೇವೆಗಳಿರ್ಬೋದು, ನಾವು ಮಾಡ್ತಾ ಬ್ರದರ್ ಹೇಳಿದ್ರು ಎಲ್ಲ ಬ್ರದರ್ ನೀವೆಲ್ಲ ಇಷ್ಟೆಲ್ಲ ಸೇವೆಗಳು ಮಾಡ್ತಿದ್ರಿ, ಇಷ್ಟೆಲ್ಲ ಮಾತಾಡ್ತಿದ್ರ ಅಂದ್ಬಿಟ್ಟು. ನಿಜ ಹೇಳ್ಬೇಕು, ನಮ್ಗೆ ಅದೇ ಭಯ, ನನ್ಗೆಲ್ಲ ಭಯ ಅದೇ. ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲಪ್ಪ, ಇಷ್ಟ ಜನರಿಗೆ ಇಷ್ಟೊಂದು ಬೋಧನೆ ಮಾಡ್ತೀನಿ, ನನ್ ಕತೆ ಏನು? ಭಯ ಬಂದ್ಬಿಡುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ. ನಾನು ಬೇರೆಯವ್ರಿಗೆ ಉಪದೇಶ ಮಾಡುವಂತ ನನ್ನನ್ನೇ ನಾನು ಸ್ವಾಧೀನಪಡಿಸ್ತಾ ಇದ್ರೆ, ಜಡ್ಜಿ ಸ್ವಾಧೀನಪಡಿಸಿದ್ರೆ ಹೇಗೆ ಅಂತ ಭಯಂಕರ ಭಯ ಬಂದ್ಬಿಡುತ್ತೆ ನಿಜವಾಗ್ಲು. ಕೆಲವೊಂದು ಟೈಮಲ್ಲಿ ಆ ಭಯ ಎಲ್ಲೋ ನಮ್ಮನ್ನ ಕೆಲವೊಂದು ಮಿಸ್ಟೇಕ್ಸ್ ಮಾಡದೆ ಕಾಪಾಡ್ಕೊಳುತ್ತೆ ದೇವ್ರ ಕೃಪೆಯಲ್ಲಿ. ಇಲ್ಲದ್ರೆ ನಾವು ದೇವ್ರ ಅಷ್ಟೇ, ಈಗಿನ ಪ್ರಪಂಚದಲ್ಲಿ ತುಂಬಾ ಟಫ್ ಇದೆ. ದೇವ್ರ ಕೃಪೆಯಿಂದ ನಾವೆಲ್ಲ ನಿಂತಿದ್ವಿ ಅಷ್ಟೇ. ಇಲ್ಲಿವರೆಗೂ ಇವತ್ತಿನವರೆಗೂ ನಿಂತಿದ್ವಿ ಅಂದ್ರೆ ದೇವರ ಕೃಪೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇನ್ನೇನು ಇಲ್ಲ. ಅದರಿಂದ ಬರುವಂತ ದಿನಗಳಲ್ಲಿ ಈ ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಳೋಣ ದೇವರ ಮಕ್ಕಳು. ನಾವು ಕೂಡ ದೇವರ ದೃಷ್ಟಿಯಲ್ಲಿ ನಮ್ಮ ಪಾಪ ದೇವರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅನ್ನೋಂತ ಒಂದು ಭರವಸೆಯಿಂದ ಇರೋಣ. ಹಾಗಾಗಿ ಅದನ್ನ ಗಮನಿಸೋಣ. ಎಲ್ಲಿ ಲೆಕ್ಕ ತಗೊಳಕ್ಕೆ ಸಾಧ್ಯತೆ ಇದೆ ಆ ರೀತಿಯಾದ ವಿಷಯಗಳನ್ನ ಬಿಟ್ಟಿದ್ದೀನ ದೇವ್ರ ದೃಷ್ಟಿಯಲ್ಲಿ, ದೇವರ ಗಮನಕ್ಕೆ, ದೇವರ ಕೃಪಾಸನದ ಮುಂದೆ ಹೋಗೋಣ. ಅದನ್ನ ತೆಗೆದಾಕಿ ಸಹೋದರನ ಕ್ಷಮಿಸುವಂತ ಭಾವನೆಗಳನ್ನ ಇಟ್ಕೊಳ್ಳೋಣ. ಮನಪೂರ್ವಕವಾಗಿ ಮಾಡುವಂತ ಪಾಪಗಳಿಂದ ನಾವು ವಿಮುಖರಾಗಿ ಇರೋದಕ್ಕೆ ಪ್ರಯತ್ನ ಪಡ. ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನ ನೋಡಕ್ಕೆ ದೇವ್ರು ನಮ್ಗೆ ಬಲ ಕೊಡ್ಲಿ. ಓಕೆ, ಸೊ ಕೊನೆಯದಾಗಿ ನಾವು ಈ ಒಂದು ಪಾಠವನ್ನ ಮುಕ್ತಾಯಕ್ಕೆ ಮುಗಿಸುವಂತ ಸಮಯಕ್ಕೆ ಬಂದಿದ್ದೀವಿ. ಕ್ಷಮಿಸಿ, ಸಮಯ ಹೋಗಿದ್ದು ಗೊತ್ತಾಗಿಲ್ಲ, ಗಮನಿಸಲಿಲ್ಲ. ಕೊನೆಯದಾಗಿ ನಾವು ರಾತ್ರಿಯ ಗೀತೆಗಳನ್ನ ಓದಿ ಈ ಒಂದು ಕೂಟವನ್ನ ಮುಕ್ತಾಯ ಮಾಡೋಣ. ಯಾರು ಇವತ್ತು ರಾತ್ರಿಯ ಗೀತೆಗಳನ್ನ ಓದ್ತೀರಾ? ಓದ್ಬೇಕಾ ಬ್ರದರ್? ಸಿಸ್ಟರ್ ಓದಿ ಆಯ್ತಷ್ಟು. ರಾತ್ರಿಯ ಗೀತೆಗಳು, ಆಗಸ್ಟ್ 11. ಉತ್ಸಾಹ ಧ್ವನಿಯನ್ನು ತಿಳಿದ ಜನರು ಧನ್ಯರು. ಕರ್ತನೆ, ನಿನ್ನ ಮುಖದ ಬೆಳಕಿನಲ್ಲಿ ಅವರು ನಡೆದುಕೊಳ್ಳುವರು. ಕೀರ್ತನೆಗಳು 89:15. ಈ ಸುವಾರ್ಥ ಯುಗದ ಅಂತಿಮ ದಿನಗಳಲ್ಲಿ ಆತನ ಕೃಪೆಯ ಸಂದೇಶವು ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ಸಂದೇಶಕ್ಕಿಂತ ವಿಭಿನ್ನವಾಗಿರುತ್ತದೆ. ಇದನ್ನು ಸುವಾರ್ತೆ ಎಂದು ತಪ್ಪಾಗಿ ಹೆಸರಿಡಲಾಗಿದೆ. ಇದನ್ನು ಹೊಸ ಹಾಡು ಎಂದು ಸರಿಯಾಗಿ ಕರೆಯುವುದು ಸೂಕ್ತವಾಗಿದೆ ಎಂಬ ಅಂಶವನ್ನು ನಮ್ಮ ಕರ್ತನು ಸಾಂಕೇತಿಕವಾಗಿ ನಮಗೆ ತೋರಿಸಿದನು. ಇದು ಮೋಶೆಯ ಹಳೆಯ ಹಾಡು ಆಗಿದ್ದರೂ ಆಶೀರ್ವಾದದ ಸಂದೇಶವನ್ನು ಮೋಶೆಯ ಬರವಣಿಗೆಯಲ್ಲಿ ಮತ್ತು ನ್ಯಾಯಪ್ರಮಾಣದ
ಎಲ್ಲ ಸಂಪ್ರದಾಯದ ಆಚರಣೆಗಳಲ್ಲಿ ಛಾಯೆಯಾಗಿ ತೋರಿಸಲಾಗಿದೆ. ಮತ್ತು ದೇವರ ಕುರಿಮರಿಯಾದಾತನನ್ನು ಕುರಿತು ಎಲ್ಲ ಅಪೊಸ್ತಲರು ಸಾಕ್ಷಿ ಹೇಳಿರುವುದನ್ನು ಮತ್ತು ಲೋಕದ ಪಾಪವನ್ನು ತೆಗೆದುಹಾಕುವುದಕ್ಕಾಗಿ ಆತನಿಂದ ನೆರವೇರಿಸಬೇಕಾದ ಮಹತ್ತರವಾದ ಕೆಲಸವಾಗಿದೆ. ಈಗಿನ ಸತ್ಯದ ಜ್ಞಾನದಿಂದ ದೇವರ ಆಶೀರ್ವಾದವನ್ನು ಹೊಂದಿದವರು ಈಗ ಹಾಡುತ್ತಿರುವ ಹಾಡು ಇದೇ ಹಾಡಾಗಿದೆ. ಇದು ಉತ್ಸಾಹಧ್ವನಿಯ ಹಾಡಾಗಿದೆ. ಇದು ಆಶೀರ್ವಾದ ಹೊಂದಿದ ಜನರಿಗೆ ಮಾತ್ರ ತಿಳಿದಿದೆ, ಅಥವಾ ಅವರು ಮಾತ್ರ ಹಾಡಬಹುದು. ನಮ್ಮ ವಾಕ್ಯವು ಸೂಚಿಸುವುದೇನೆಂದರೆ, ಉತ್ಸಾಹ ಧ್ವನಿಯನ್ನು ತಿಳಿದಿರುವ ಜನರಾಗಿರಬೇಕಾದರೆ ದೇವರ ಮುಖದ ಬೆಳಕಿನಲ್ಲಿ ನಡೆಯುವುದು ಅವಶ್ಯವಾಗಿದೆ. ಅಥವಾ ಈ ಹೇಳಿಕೆಯನ್ನು ತಿರುಗಿಸಿ ಹೇಳಿದರೆ, ದೇವರ ಮುಖದ ಬೆಳಕಿನಲ್ಲಿ ನಡೆಯುವವರೆಲ್ಲರೂ ಆತನಿಂದ ಆಶೀರ್ವದಿಸಲ್ಪಟ್ಟ ಜನರಾಗಿರುವರು ಮತ್ತು ಉತ್ಸಾಹ ಧ್ವನಿಯನ್ನು ಕುರಿತು ತಿಳಿದಿರುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ ಇಲ್ಲಿ ಧನ್ಯರು ಅನ್ನೋ ವಿಷಯ ನಮ್ಮ ರಾತ್ರಿ ಗೀತೆಯಲ್ಲಿ ಕೂಡ ಬರ್ತಾ ಇದೆ. ಅದರಿಂದ ಆ ಧನ್ಯರು ಅನ್ನೋ ವಿಷಯದ ಪ್ರಾಮುಖ್ಯತೆ ತಿಳ್ಕೊಳ್ಳೋಣ. ಆ ಒಂದು ದೇವರ ಉತ್ಸಾಹ ಗೀತವನ್ನ, ದೇವರ ಸತ್ಯದ ವಿಷಯಗಳನ್ನ ತಿಳ್ಕೊಂಡು ಅವರ ಬೆಳಕಿನಲ್ಲಿ ನಡೆಯೋದಕ್ಕೆ ನಾವು ಯಾವಾಗಲೂ ಉತ್ಸಾಹವಾಗಿರೋದಕ್ಕೆ ದೇವರು ನಮಗೆ ಬಲ ಕೊಡ್ಲಿ. ಕೊನೆಯದಾಗಿ ಈ ಒಂದು ಕೂಟವನ್ನ ಅಂತಿಮ ಮಾಡುವಾಗೆ ನಮ್ಮಲ್ಲಿರುವಂತ ಸಹೋದರ ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೀನಿ. ಪ್ರಾರ್ಥನೆ ಮಾಡೋಣ. Our Heavenly Almighty Father, God of Abraham, Isaac and Jacob, hallowed be thy name. Dear Father, this evening we have heard one of the wonderful subjects from the brethren, a real life learning for fulfilling thy will and what they expect of us in our daily walk of life. Dear Father, the easier way to do this is to put our thoughts, our minds, in order that we, in our daily walk of life, keep thee in front of us at all times, keeping in our minds and in our actions, so that if we intend to do things according to thy will, for sure we are running the race that is expected of us in our daily walk of life. Help us to do so. Fill our hearts with thy Holy Spirit and guide us. Give us the willpower and help us to humble ourselves unto thy truth, unto thy Holy Spirit, and the guidance that thee have given us all these days of our lives in this world. Let everything in our lives happen as thee wills and wish, but nothing according to what we want. Likewise, we pray for every one of us who are gathered here and elsewhere. Be with us and let thy will only prevail. Dear Father, we submit this humble request in front of thy feet through the precious name of thy Son, our Savior, protector, Lord Jesus Christ. Amen. Thank you. Amen. Thank you. ಆಮೇನ್. ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿ